ನಿನ್ನ ಚಿದ್ಭ್ರಮೆ ನಿನ್ನ ಮರೆವಿಗೂ ಅರಿವಿಗೂ ಬೀಜಂ, ಅದರಿಂದ ನೀನೇ ಪರಮಾತ್ಮ ಅನ್ನುವ ಸೂತ್ರ ಮುಗಿತು. ಕೊನೆಗೊಂದು ಮಾತ ಪೂರ್ವದಲ್ಲಿ ಸಾಕಷ್ಟು ಸಲ ಆಗಿದೆ ಅದರ ಬಗ್ಗೆ ವ್ಯಾಖ್ಯಾನ. ಮನಕೆ ವಾಕ್ಯಂಗೆ ಗೋಚರಮಾಗದ ಅನುಪಮನು ಅನಘನು ಆನಂದೈಕ ರಸಪೂರ್ಣ ಘನಚಿದಾತ್ಮಕನೆ ತಾನೆಂಬ ನಿಜವಿದು ಮನು ಮುನಿ ರುದ್ರಾದ್ಯರ ಅನುಭೂತಿ. ಬೆಳಿಗ್ಗೆದು ಮುಗಿದಿದೆ, ಶಬ್ದಾರ್ಥ ಎಲ್ಲ ಮುಗಿದಿದೆ. ನಾವೆಲ್ಲರೂ ಮಾನವರು. ಪರಮಾತ್ಮನಿಂದ ನಿರ್ಮಿತವಾದ ಇಡೀ ಜಗತ್ತು 84 ಲಕ್ಷ ಜೀವರಾಶಿಗಳಿಂದ ಕೂಡಿಕೊಂಡಿದೆ. ಅದರಲ್ಲಿ ಮಾನವ ಜೀವರಾಶಿಯು ಒಂದು. ರಾಶಿ ಅಂದರೆ ಬಹಳಷ್ಟು ಇರುವಂಥದ್ದು. ಈಗ ದವಸ ಧಾನ್ಯಗಳನ್ನು ರಾಶಿ ಮಾಡ್ತಾರೆ, ಅಲ್ಲಿ ಒಂದ ಕಾಳು ಐತೇನ? ಇಲ್ಲ, ಬಹುಸಂಖ್ಯಾತವಾದ ಕಾಳುಗಳು ಅಲ್ಲಿ ಇದ್ದಾವೆ ರಾಶಿಯಲ್ಲಿ. ಹಾಗೆಯೇ ನಾವೆಲ್ಲರೂ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜೀವರಾಶಿ ಒಂದು ಭಾಗ. ಅಂದರೆ ಇಲ್ಲಿಯೂ ಬಹುಸಂಖ್ಯೆಯ ಜನರು ಇದ್ದೇವೆ ಅಂತಾಯಿತು. ನಮ್ಮೆಲ್ಲರನ್ನೂ ಮಾನವರು ಅಂತ ಕರೆಯಲಿಕ್ಕೆ ನಮ್ಮ ಮೂಲ ಪುರುಷ, ಈ ಮಾನವರು ಅಂತ ಕರೆಯುವುದು ವ್ಯಾವಹಾರಿಕ. ಪಾರಮಾರ್ಥಿಕ ಮಾನವ ಅಂತ ಕರೀಲಿಕ್ಕೆ ಬರುವುದಿಲ್ಲ. ಇದು ವ್ಯಾವಹಾರಿಕ. ಮಾನವ ಅನ್ನುವ ಶಬ್ದ ವ್ಯವಹಾರದಲ್ಲಿ ಬರುವಂಥದ್ದು. ಇನ್ನು ಪರಮಾರ್ಥವಾಗಿ ವಿಚಾರ ಮಾಡಿದರೆ ನಮ್ಮ ನಿಮ್ಮೆಲ್ಲರ ಸ್ವರೂಪ ಅಖಂಡ ಚೈತನ್ಯ. ಅದಕ್ಕೆ ಮಾನವ ಅನ್ಲಿಕ್ಕೆ ಬರುವುದಿಲ್ಲ. ಇದು ವ್ಯವಹಾರದಲ್ಲಿ ಮಾನವ ಅಂತ ಕರೆದಿದೆ. ಜಗತ್ತು ಹುಟ್ಟಿತೆ ಅಂದಾಗಲೇ ಅದು ವ್ಯವಹಾರ, ಹುಟ್ಟಿತು ಅಂದಾಗಲೇ ವ್ಯವಹಾರ. ಮಾನವ ಜೀವರಾಶಿ ಒಂದೇ ಗುಂಪು. ಆದರೆ ಮಾನವ ಬುದ್ಧಿಯಿಂದ ಅನೇಕ ವಿಭಾಗಗಳನ್ನು ಕಲ್ಪಿಸಿಕೊಂಡ. ಮೊದಲೇ ಜಗತ್ತು ಕಲ್ಪಿತ, ಅದರಲ್ಲಿ ಅನೇಕ ವಿಭಾಗಗಳನ್ನು ಕಲ್ಪಿಸಿಕೊಂಡ. ಅದರಲ್ಲಿಯೂ ಬಹಳಷ್ಟು ನಮಗೆ ಅಂಟಿಕೊಂಡದ್ದು ಯಾವುದು ಅಂದ್ರೆ ಜಾತಿ ಭ್ರಾಂತಿ. ಜಾತಿ ಭ್ರಾಂತಿ. ಅವ ಯಾವರ ಜಾತಿ ಅವಿರಲಿ, ಅವಾಗ ಮಾನವ ಅನ್ಲಿಕ್ಕೆ ಬರ್ತದೋ ಅಥವಾ ಇಲ್ಲ. ಅವನ ಜಾತಿ ಯಾವುದರ ಆಗಿರಲಿ, ಆದ್ರೆ ಅವನ ಮಾನವ ಮನುಷ್ಯ ಅಂತ ಕರೀಲಿಕ್ಕೆ ಬರ್ತದೋ ಇಲ್ಲ ಅಂದ್ರೆ ಬರ್ತದ. ಎಲ್ಲ ಜಾತಿಯನ್ನು ಕಲ್ಪಿಸಿದವರು ಯಾರು ಅಂತ ಕೇಳಿದ್ರೆ ಮನುಷ್ಯರೇ, ಮತ್ತೇನಿಲ್ಲ. ಅನ್ನಮಯವೀ ದೇಹವೆಂಬುವುದು ಭಿನ್ನವಿಲ್ಲದೆ ತೋರಿ ಅಡಗುವುದು. ಮುನ್ನಲೆ ಅಂಡಜ ಉದ್ಭಿಜ ಸ್ವೇದಜವೆಂದು ಜರಾಯುಜವೆಂದು ನನ್ನಿಯಂ ಅಜಸೃಷ್ಟಿಸಿರಲು ಜಾತಿ ಸೂತಕವೆಂಬ ಮಾತಿಲ್ಲ. ಸುಜ್ಞಾನ ಮಾರ್ಗದಿ ಜಾತಿ ಕರ್ಮಾದಿಗಳು ಮೊದಲಿಲ್ಲ ಅಂತ ಒಂದು ಅನುಭವಿಯು ಹಾಡಿದ ಪದ್ಯ. ಎಲ್ಲರ ಶರೀರ ಅನ್ನಮಯ, ಅನ್ನದಿಂದಲೇ ಬೆಳೆದಿದೆ. ಈ ದೇಹ ಅನ್ನಮಯ ಕೋಶ ಅಂತ ಕರೆದೇವೆ, ಅನ್ನಮಯ. ಭಿನ್ನವಿಲ್ಲದೆ ಎಲ್ಲರಲ್ಲಿಯೂ ತೋರಿ ಅಡಗ್ತದೆ. ವ್ಯವಹಾರ ಅಂತ ಹೇಳಿದಿಲ್ಲ ಮೊದಲ. ಎಲ್ಲರಲ್ಲಿಯೂ ಅಂದಾಗ ವ್ಯವಹಾರ. ಎಲ್ಲರಲ್ಲಿಯೂ ಅಂದರೆ ಎಲ್ಲ ಉಪಾಧಿಗ್ರಸ್ತವಾದ ಜೀವನ ಚೇತಗಳಲ್ಲಿಯೂ ತೋರಿ ಅಡಗುತ್ತದೆ. ಮೊದಲ ಸೃಷ್ಟಿಯ ಆರಂಭದಲ್ಲಿ ಯಾವ ಜಗತ್ತನ್ನು ನಿರ್ಮಾಣ ಮಾಡಿದ ಸಗುಣ ಪರಮಾತ್ಮ, ಅವನು ಬ್ರಹ್ಮ ಅಂತ ಕರಿತೇವೆ. ಮುನ್ನವೇ ಮೊದಲೇ ಅಂಡಜ ಸ್ವೇದಜ ಉದ್ಭಿಜ ಜರಾಯುಜ ಎನ್ನುತ್ತ ಈ 4 ಜಾತಿಯನ್ನು ನಿರ್ಮಾಣ ಮಾಡ್ಯಾನ ಅಂತ ಇಟ್ಕೊಂಡು. ವರ್ಣ ಅದು ವಾಸ್ತವ. 4 ನಿರ್ಮಾಣ ಮಾಡ್ಯಾನ. ಏನು? ಅಂಡಜ ಸ್ವೇದಜ ಜರಾಯುಜ ಉದ್ಭಿಜ.
ಈ 4 ವಿಭಾಗ ಇದ್ದೇ ಇದೆ ಅಂತೂ ಏನು ಇಲ್ಲೇನು ಹೆಚ್ಚಿಗೆ ಚರ್ಚೆ ಮಾಡುವಂಥದ್ದು ಇಲ್ಲ. ಆದರೆ ಅನ್ನಮಯ ಶರೀರ ಎಲ್ಲರಲ್ಲಿ ಇದೆ ಅಂದ್ರೆ ಅಲ್ಲಿ ಏನೂ ಭೇದ ಇಲ್ಲ. ಖರೆ ಅಂದ್ರೆ ಜಾತಿ ತಂದೀವಿ. ಈ ಜಾತಿದ ಭಾಳ ದೊಡ್ಡ ಗಲಾಟೆ ಆಗಿದೆ. ಸ್ವಲ್ಪ ಅದನ್ನೊಂದು 4 ಮಾತು ಹೇಳಬೇಕಂತ ಆರಂಭ ಮಾಡಿದ್ದೇನೆ, ಮತ್ತೇನೆಲ್ಲ. ಇರುವ ವಿಷಯ ಬಿಟ್ಟು ಇತ್ಯಾಕಾದರೂ ಅಂದಗಿಂದೇರಿ. ಮೊದಲೇ ನಾ ಏನು ಹೇಳಿದ್ದೀನಿ, ನಾವೆಲ್ಲರೂ ಮಾನವರು, ಮನು ಮಹರ್ಷಿಯಿಂದ ಹುಟ್ಟಿದವರು. ಮನೋಹೋ ಜಾತಃ ಇತಿ ಮಾನವಃ, ಮನುವಿನಿಂದ ಹುಟ್ಟಿದವನು ಮಾನವ. ಈ ಜಾತಿಯನ್ನು ಯಾರಿಗೆ ಹೇಳೋದು ಕಲ್ಪಿತ ಎಷ್ಟು ಗಟ್ಟಿಯಾಗಿದೆ. ಅದು ಕಲ್ಪಿತವಾದ ಜಾತಿ ಎಷ್ಟು ಭದ್ರವಾಗಿ ನಮ್ಮನ್ನು ಕಟ್ಟಿ ಹಾಕಿದೆ. ಸ್ಥೂಲ ಶರೀರಕ್ಕೆ ಜಾತಿ ಹೇಳ್ತೀರಾ? ಎಲ್ಲರ ಶರೀರವೂ ಪಂಚಭೌತಿಕ. ಎಲ್ಲರ ಶರೀರ ಅಂದ್ರೆ ಪಂಚಭೂತಗಳಿಂದ ನಿರ್ಮಾಣವಾದ 84 ಲಕ್ಷ ಜೀವರಾಶಿಗಳ ಶರೀರಗಳೆಲ್ಲವೂ ಪಂಚಭೂತಗಳಿಂದ ಹುಟ್ಟಿವೆ. ಅವಕ್ಕೂ ಮಾನವ ಅನ್ನಬೇಕಾದೀತು, ಆದರೆ ಅನ್ನೋದಿಲ್ಲ. ಒಂದಿತ್ತು ಆಕುಂಚನ ಮಾಡ್ತೇವೆ ಇಲ್ಲಿ. ಶಾಸ್ತ್ರವನ್ನು ಬರೆದದ್ದು ಯಾರಿಗಾಗಿ? ಮನುಷ್ಯರಿಗೆ. ಅದಕ್ಕಾಗಿ ಮಾನವ ಅಷ್ಟೇ ಒಂದು ಭಾಗ ತಗೊಂಡಿದ್ದೇನೆ ನಾನು. ಉಳಿದು 3 ಬಿಟ್ಟು ನೋಡೋದು ಎಷ್ಟು 9,99,999 ಭಾಗ ಉಳಿದಿದೆ. ಕೇವಲ ಮಾನವ ಜೀವರಾಶಿ ಒಂದು ಭಾಗ ತಗೊಂಡಿದೆ. ಹುಟ್ಟಿದ 13ನೇ ದಿವಸಕ್ಕೆ ಇದಕ್ಕೆ ಹೆಸರಿಟ್ಟಾರೆ. ಅವಾಗೆಲ್ಲ ಬಂತು ಜಾತಿ ಗೀತಿ ಎಲ್ಲ ಸೇರಿ ಬಿಡ್ತತೆ. ಯಾವಾಗ ಹೆಸರಿಡ್ತಾರೆ ಅವಾಗ ಜಾತಿ ಸೇರೇ ಬಿಡ್ತದೆ. ಈ ಜಾತಿ ಏನು ಮಾಡೈತೆ ಅಂದ್ರೆ ನಮ್ಮನ್ನು ಒಡೆದಿದೆ. ಜಾತಿ ಏನು ಮಾಡಿದೆ ಅಂದ್ರೆ ನಮ್ಮನ್ನು ಒಡೆದಿದೆ. ಒಡೆದು ಆಳುವ ನೀತಿ ನಮ್ಮಲ್ಲೇ ತಯಾರಾಗೈತೆ, ಪರಮಾತ್ಮನಲ್ಲಿ ಇಲ್ಲ, ನಮ್ಮಲ್ಲೇ ತಯಾರಾಗೈತೆ. ಅಂತೂ ಈಗ ಜಾತಿ ಇಟ್ಕೊಂಡಿದ್ದೇವಲ್ಲ, ಅದ್ರ ಬಗ್ಗೆ 2 ಮಾತು ಅಂತ. ಈ ಜಾತಿ ಏನು ಮಾಡ್ತದ ಅಂದ್ರೆ ಹೊಡಿತದ, ಅದು ಸ್ಟಾಪ್ ಅಲ್ಲಿಗೆ ನಿಲ್ಸೋನು. ಯಾರಿಗೆ ಜಾತಿ ಹೇಳ್ತೀರಿ ಅಂತ ಇದೇ ಭ್ರಾಂತಿ ನಿರಾಕರಣದ ಆರಂಭದಲ್ಲಿ ಕೇಳ್ಕೊಂಬಂತಾರೆ. ಸ್ಥೂಲ ಶರೀರಕ್ಕೆ ಹೇಳ್ತೀವೋ ಜಾತಿ, ಏನು ಸೂಕ್ಷ್ಮ ಶರೀರಕ್ಕೆ ಹೇಳ್ತೀವೋ ಅಥವಾ ಒಳಗಿರುವ ಪ್ರತ್ಯೇಗಾತ್ಮ ಚೈತನ್ಯಕ್ಕೆ ಹೇಳ್ತೀವಿ. ಸ್ಥೂಲ ಶರೀರಕ್ಕೆ ಹೇಳ್ತೇನೆ ಅಂದ್ರೆ ನಿಮ್ಮ ಮನ್ಯಾಗ ಒಂದು ಆಕಳತ್ತೆ, ಅದ್ರದ್ದು ಸ್ಥೂಲ ಶರೀರ, ಅದಕ್ಕೂ ಒಂದು ಜಾತಿ ಹೇಳ್ತೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಏನೇನು ಕಲ್ಪಿಸ್ಕೊಂಡಿದ್ರಲ್ಲ, ಇನ್ನೂ ಭಾಳ ಅದಾವ, ಅದಕ್ಕೂ ಹೇಳ. ಸ್ಥೂಲ ಶರೀರ ನೀ ಅಲ್ಲ, ಅದನ್ನು ಎದುರಿಟ್ಟು ನೋಡ್ತಿ. ಅದಕ್ಕೊಂದು ವೇಳೆ ಜಾತಿ ಇದೆ ಅಂದ್ರೆ ನಿನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಒಂದು ವೇಳೆ ಸ್ಥೂಲ ಶರೀರಕ್ಕೆ ಜಾತಿ ಇದೆಯಾ ಅಂದ್ರೆ ಏನು ಮಾಡ್ತೇವೆ, ಅದಕ್ಕೂ ನಿನಗೂ ಸಂಬಂಧನೇ ಇಲ್ಲ. ನಾನು ಇಂಥ ಜಾತಿ ಅವನು ಅಂತ ಹೇಳಕ್ಕೆ ನನಗೆ ಅಧಿಕಾರ ಏನತಿ? ಅಧಿಕಾರ ಇಲ್ಲ. ಇನ್ನು ಸೂಕ್ಷ್ಮ ಶರೀರಕ್ಕೆ ಹೇಳ್ತಾನೆ ಅಂದಿ ಅಂತ ಇಟ್ಕೋ. ಈ ಶರೀರ ಬಿಟ್ಟು ಮುಂದಿನ ಜನ್ಮದಲ್ಲಿ ಒಂದು ಇರುವಿ ಶರೀರದಾಗ ಹೋಯ್ತಿ, ಸೂಕ್ಷ್ಮ ಶರೀರ, ಅಲ್ಲಿ ಜಾತಿ ಹೇಳಬೇಕಾದೀತು, ಅಲ್ಲಿ ಹೇಳಕ್ಕೆ ಬರೋದಿಲ್ಲ. ಹೀಗೆ ವಿಚಾರ ಮಾಡಿದಾಗ ಜಾತಿ ಅನ್ನೋದು ಇಲ್ಲವೇ ಇಲ್ಲ. ಇಲ್ಲದಿದ್ದರೂ ಕೂಡ ಅದು ನಮ್ಮೆಲ್ಲರನ್ನೂ ಕಟ್ಟಿ ಹಾಕಿದೆ. ನಾವು ಭಾರತೀಯರು. ನಮ್ಮನ್ನು ಆಂಗ್ಲರು 250 ವರ್ಷ ಆಳಿದ್ರು ಅಂತ ಒಂದು ಪ್ರತೀತಿ. 250 ವರ್ಷ ಆಳ್ವಿಕೆ ಮಾಡಿದರು. ಅವ್ರು ಯಾತಕ್ಕೆ ಬಂದಿದ್ರು ಅನ್ನೋದು ಗೊತ್ತದ ನಿಮ್ಮೆಲ್ಲರಿಗೂ. ತಕ್ಕಡಿ ಹಿಡ್ಕೊಂಡ್ಬಂದಿರು ಅವರು, ಮಸಾಲೆ ವ್ಯಾಪಾರಕ್ಕೆ ಬಂದವರು. ತಕ್ಕಡಿ ದುಡ್ಡಿದ್ದು ನೋಡಿದಿರಿಲ್ಲ ಯಾರಾದರೂ? ತಕ್ಕಡಿ ದುಡ್ಡು ನಮ್ಮ ವಯಸ್ಸಿನವ್ರು ನೋಡಿದೇವು ಬಿಡ್ರಿ. ಅವ್ರದ್ದು ತಮ್ಮ ಮುದ್ರೆ ಓದ್ತಿದ್ರು, ತಕ್ಕಡಿ ದುಡ್ಡು ತಕ್ಕಡಿ ಹಿಡ್ಕೊಂಬಂದವ್ರು ನಾವು ಅಂತೇಳಿ ಅದ್ರ ಮೇಲೆ ತಕ್ಕಡಿ ಓದ್ತಿದ್ರು. ನಾವು ಎಷ್ಟು ಶಾನ್ಯಾರು ಅಂದ್ರೆ ಆ ಮಸಾಲೆ ವ್ಯಾಪಾರಕ್ಕೆ ಬಂದವರಲ್ಲಿ ನಾವು ಈ ಜಾತಿಯ ಭ್ರಾಂತಿಯಿಂದ ಒಡೆದ ಅವ್ರು ಕೂಡ ಕೂಡ್ತೀವಿ. ಯಾವಾಗ ಅವರು ಕೂಡ ನಾವು ಕೂಡಿದೀವಿ, ಅವ್ರೇನು ಮಾಡಿದರು? ನಮ್ಮನ್ನ ಇನ್ನೂ ಹಾಳು ಮಾಡಿಬಿಟ್ರು. ಇಷ್ಟಾದರೂ ಕೂಡ ನಮಗಿನ್ನೂ ಬುದ್ಧಿ ಬರ್ತಾ ಇಲ್ಲ ಅನ್ನೋದು ಯೋಗ್ಯ ಮಾತಾ. ಅವ್ರು ಬಿಟ್ಟು ಹೋಗೋಕೆ ಒಂದು ಮಾತು ಹೇಳಿದ್ರಂತ, ಭಾರತೀಯರಿಗೆ ಸ್ವತಂತ್ರವಾಗಿ ಬದುಕುವ ಯೋಗ್ಯತೆ ಇಲ್ಲ, ಇನ್ನೊಬ್ಬರ ಕೈಯಾಗ ಬದುಕವ್ರು ಇವರು.
ನಾವು ಎಲ್ಲಿವರೆಗೆ ಬುದ್ಧಿವಂತರಾಗುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಉದ್ಧಾರ ಆಗೋದಿಲ್ಲ. ನಾವ ಕೂಡಿ ಆರಿಸಿ ಕಳಿಸಿದ್ದೀವಿ ಮಂತ್ರಿಗಳನ್ನು. ಪ್ರಜಾಸತ್ತಾತ್ಮಕ ರಾಜ್ಯ ಅಂತ ಹೆಸರು ಕೊಟ್ಟಾರೆ. ಅದು ಪ್ರಜೆಗಳೇ ರಾಜರು. ನೀವು ಆರಿಸಿ ಕಳಿಸಿರುವ ಈ ಮಂತ್ರಿ ಮಹೋದಯರು ಸೇವಕರು. ಇದು ಸಂವಿಧಾನದ ಪ್ರಕಾರ. ಆದರೆ ಅವರು ಸೇವಕರು. ನಾವು ಸೇವಕರು? ವ್ಯವಹಾರದಲ್ಲಿ ಯಾರು ಸೇವಕರು? ಉಲ್ಟಾ ಆಗೈತಿ. ನಾವು ಸೇವಕರು. ಮತ್ತು ಪ್ರಜಾರಾಜ್ಯ ಅಂತ ಕರೀತಾರೆ. ಬರೀ ಹೆಸರಿಗಷ್ಟೇ ಪ್ರಜಾರಾಜ್ಯ. ಪ್ರಜೆಗಳು ರಾಜರಾಗಿಲ್ಲ. ನಾವು ಆರಿಸಿ ಕಳಿಸುವಾಗ ಸ್ವಲ್ಪ ಏನೇನು ಭ್ರಾಂತಿ ಇದಾವೆ. ನಮ್ಮ ಊರಾಗ ಇದು ನಡೆದದ್ದು ಹೇಳ್ತೇನೆ. 2 ಪಕ್ಷ ಇದಾವೆ. ಆ ಪಕ್ಷದಾಗ ಮದುವೆ ಆಗಲಿ ಮುಂಜೆ ಆಗಲಿ ಇವರು ಬರೋದಿಲ್ಲ. ಈ ಪಕ್ಷದಲ್ಲಿ ಮದುವೆ ಮುಂಜೆ ಆಗಲಿ ಅವರು ಬರೋದು. ಎಲ್ಲಿಗೆ ಬಂದು ಹತ್ತೈತಿ? ಎಲ್ಲರೂ ಭಾರತೀಯರೇ. ಪರಂತು ಈ ಭೇದ ಬುದ್ಧಿ ನಮ್ಮನ್ನು ಹಾಳು ಮಾಡೈತೆ. ಮತ್ತೇನಿಲ್ಲ, ಒಗ್ಗಟ್ಟಿಲ್ಲ. ಒಗ್ಗಟ್ಟಿಲ್ಲದೆ ಇರೋಣದರಿಂದ, ಯಾರನ್ನು ಆರಿಸಿ ಕಳಿಸಬೇಕನ್ನುವ ಜ್ಞಾನವೂ ಇಲ್ಲದೆ ಇರುವುದರಿಂದ ಭಾರತ ಏನು ಕೆಳಮುಖವಾಗಿ ಹೋಗ್ತಾ ಇದೆ. ಆಂತರಿಕವಾಗಿ ಬಾಹ್ಯದಲ್ಲಿ ಬೆಳೆದಂಗೆ ಕಾಣ್ತಾ ಇದೆ. ನಮಗೆ ಆಂತರಿಕವಾಗಿ ವಿಚಾರ ಮಾಡಿದರೆ ಸಾಲದಲ್ಲಿ ನಮ್ಮನ್ನು ಮುಳುಗಿಸ್ತಾ ಇದ್ದಾರೆ. ಸೋಮಾರಿಗಳನ್ನು ಮಾಡ್ತಾ ಇದ್ದಾರೆ. ಏನು ಪುಕ್ಷಿಟ್ಟು ಕೊಟ್ಟ ಆ ಭಾಗ್ಯ ಈ ಭಾಗ್ಯ ಎಲ್ಲ ಪಕ್ಷದವರು ಇದ್ದವು. ಒಂದು ಪಕ್ಷಕ್ಕೆ ಹೇಳೋದಿಲ್ಲ. ಅವರು ಕೊಡಾಕೈತಾರೆ, ಇವರು ಕೊಡಾಕೈತಾರೆ. ಅಲ್ರಿ, ಆಳುವವರು ಬಿಟ್ಟಿ ಭಾಗ್ಯ ಕೊಟ್ರ ಅಂದ್ರೆ ನಾವು ದುಡಿತೇವೆ. ಯಾಕೆ? ಏನು ಕೆಲಸ ಇದೆ? ದುಡಿದಿಲ್ಲ. ಮತ್ತು ಯಾವಾಗ ಮನೆಯ ಸದಸ್ಯರು ದುಡಿಯಲಾರರು, ಆ ಮನೆ ಶ್ರೀಮಂತ ಆಗ್ತದೋ ಬಡತನಕ್ಕೆ ಹೋಗ್ತದೋ ಅಂದ್ರೆ ಬಡತನಕ್ಕೆ ಹೋಗ್ತದ. ಹಾಗೆ ಇದು ದೃಷ್ಟಾಂತ. ಇಡೀ ಜಗತ್ತೇ ದುಡಿಯಲಾರದಂತೆ ಮಾಡಿಡ್ತಾ ಇದ್ದಾರೆ. ಸೋಮಾರಿಗಳನ್ನು ಮಾಡಿಡ್ತಾ ಇದ್ದಾರೆ. ಬಿಟ್ಟಿ ಭಾಗ್ಯ ಕೊಟ್ಟು ಮಾಡ್ತಾ ಇದ್ದಾರೆ ಸೋಮಾರಿಗಳು. ಅದರ ಜೊತೆಗೆ ವ್ಯಸನ ಬೆಳಿತಾವೆ. ಉದ್ಯೋಗ ಇಲ್ಲ ಅಂದಮೇಲೆ ಟೈಮ್ ಪಾಸ್ ಮಾಡೋಕ್ಕೆ ಯಾವ್ಯಾವ ಏನೇನೋ ಮಾಡೋಕ್ಕೆ ಹೋಗ್ತಾನೆ. ಈ ಮಾತುಗಳು ಯಾಕೆ ನೆನಪಾಗಿದ್ದಾವೆ ಅಂದ್ರೆ, ಇನ್ನು ವಕ್ಫ ಅಂತ ಒಂದು ಬಂದಿದೆ. ನಿಮ್ಮ ಆಸ್ತಿ ಎಲ್ಲ ಹೋಗ್ತದೆ, ನಿಮ್ಗೆ ಎಚ್ಚರ ಆಗೋದೇ ಇಲ್ಲ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ಎಚ್ಚರಿಕೆ ಇಲ್ಲ. ಎಲ್ಲಿವರೆಗೆ ನಾವು ಒಗ್ಗಟ್ಟಾಗೋದಿಲ್ಲ ಅಲ್ಲಿವರೆಗೆ ನಮಗೆ ಎಚ್ಚರ ಬರೋದಿಲ್ಲ. ನೋಡ್ರಿ, ವಿಚಾರ ಮಾಡ್ರಿ ಎಲ್ಲರೂ. ಯಾರನ್ನು ಆರಿಸಿ ಕಳಿಸ್ಬೇಕು, ಏನು ಮಾಡಬೇಕು ಅನ್ನೋದು ಪ್ರತಿಯೊಬ್ಬನ ಜವಾಬ್ದಾರಿ ಇದೆ. ಹುಚ್ಚರ ಹಾಗೆ ಯಾರ್ಯಾರ್ದೋ ಕೈಗೆ ಅಧಿಕಾರ ಕೊಟ್ರಿ ಅಂದ್ರೆ ನಿಮ್ಮ ಮನೆ, ನಿಮ್ಮ ಹೊಲ, ನಿಮ್ಮ ಇನ್ನೂ ಉಳಿದೋದು ಬೇಡ, ಹೇಳೋದು ಬೇಡ, ಎಲ್ಲ ಹೋಗ್ತದ. ಹಾಗಾಗಬಾರದು ಅಂದ್ರೆ ಒಂದಿಷ್ಟು ಎಚ್ಚರ ಆಗಲಿ. ವ್ಯಾವಹಾರಿಕವಾಗಿ ನಾವು ಜಗತ್ತು ಸುಳ್ಳು ಅಂತ ಹೇಳಕ್ಕೆ ಹೊಂಟವ್ರು. ಇದ್ಯಾಕೆ ನಿಮ್ಗೆ ಬೇಕು ಅಂದರೆ, ವ್ಯವಹಾರ ಇದ್ದಾಗಲೇ ಇದು ಪಾರಮಾರ್ಥಿಕ. ವ್ಯವಹಾರನ ಇಲ್ಲ ಅಂದ್ರೆ ಪಾರಮಾರ್ಥಿಕರು ಯಾರಿಗೆ ಹೇಳೋದು? ಅಲ್ಲಿ ಒಂದು ತತ್ವತೆ, ಅಲ್ಲಿ ಹೇಳೋದಿಲ್ಲ, ಕೇಳೋದಿಲ್ಲ. ವ್ಯವಹಾರ ಸತ್ತೇ, ಅದರಲ್ಲೇ ವ್ಯವಹಾರ ಮಾಡ್ಬೇಕು ನಾವು. ಪಾರಮಾರ್ಥಿಕ ಸತ್ತ, ಅಲ್ಲಿ ಅದೇ ವ್ಯವಹಾರ ಮಾಡಬೇಕು. ಅದನ್ನು ಇಲ್ಲಿ ಕೂಡಿಸಬಾರ್ದು, ಇದನ್ನು ಅಲ್ಲಿ ಕೂಡಿಸಬಾರ್ದು. ಸಾಕ, 2 ಮಾತಿಷ್ಟು. ಜಾತಿ ಇಲ್ಲದೆ ಇರುವುದನ್ನು ಕಲ್ಪಿಸಿಕೊಂಡು 10-20 ಸಾವಿರ ದೇವರ ಮಾಡಿದವ್ರು ಯಾರ್ರಿ? ನೀನೇ ಮಾಡಿದ್ದಿ. ಸಗಣಿ ದೇವರ ಮಾಡಿ ನಮಸ್ಕಾರ ಮಾಡ್ತೇವೆ. ನಾ ತಪ್ಪಂತ ಹೇಳಕ್ಕೆ ಹೊಂಟಿಲ್ಲ ಬಿಡ್ರಿ. ಈ ದೀಪಾವಳಿ ಹಬ್ಬದಾಗ ಪ್ರತಿಯೊಬ್ಬರ ಮನ್ಯಾಗ ಗೋಮಯ್ಯಾಗ ತಗೊಂಡು ದೇವರ ಮಾಡ್ತೇವೆ. ಕಲ್ಲು ತೊಗೊಂಡು ದೇವರ ಮಾಡ್ತೇವೆ. ಕಟ್ಟಿಗೆ ತೊಗೊಂಡು ದೇವರ ಮಾಡ್ತೇವೆ. ಹಿತ್ತಾಳಿ ತಾಮ್ರ ತೊಗೊಂಡು ದೇವರ ಮಾಡ್ತೇವೆ. ಸಾವುಕಾರ ದೇವರು ಬೆಳ್ಳಿವು ಬಂಗಾರದು ಇರ್ತಾವೆ. ದೇವರ ಮಾಡಿದವರು ಯಾರು ಅಂತ ಕೇಳಿದ್ರೆ ನಾಮ. ಈ ಒಡೆದು ಹೋಗುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡವರು ಯಾರು ಅಂದ್ರೆ ನಾವ. ಅದಕ್ಕೆ ಜಾಗೃತರಾಗಬೇಕು ಎಲ್ಲರೂ.
ಎಂಥವರನ್ನು ಆರಿಸಿ ಕಳಿಸಿದರೆ ದೇಶ ಉದ್ಧಾರ ಆದೀತು. ದೇಶ ಭಕ್ತರಲ್ಲದವರನ್ನು ಆರಿಸಿ ಕಳಿಸಿರಿ, ದೇಶ ಹಾಳಾಗಿ ಹೋಗ್ತದೆ. ಇವೆರಡು ಮಾತನ್ನು ಪ್ರಕೃತದಲ್ಲಿ ನೆನಪು ಮಾಡಿ ಕೊನೆಗೆ ಒಂದು ಮಾತು ಬಂದಿತ್ತು. ಏನಂತಂದ್ರೆ, ಮನು ಮುನಿ ರುದ್ರಾದ್ಯರು ಅಂತ ಬಂದಿತ್ತಲ್ಲ. ಮನು ಮಹರ್ಷಿ ನಮ್ಮ ಮೂಲ ಪುರುಷ. ತತ್ಪೂರ್ವದಲ್ಲಿ ಮನು ಮಹರ್ಷಿ ಬ್ರಹ್ಮನ ಮಾನಸ ಪುತ್ರ. ಅವನು ಹುಟ್ಟುವ ಮುಂಚೆ ಮಾನಸ ಸೃಷ್ಟಿ ಇತ್ತು. ಮನು ಮಹರ್ಷಿ ಹುಟ್ಟುವ ಮುಂಚೆ ಮಾನಸ ಸೃಷ್ಟಿ ಅಷ್ಟೇ. ಸಂಕಲ್ಪ ಮಾಡಿದ ಕೂಡಲೇ ಹುಟ್ಟೋದು ಅಂತ ಅಭಿಪ್ರಾಯ. ಬ್ರಹ್ಮ ಸಂಕಲ್ಪ ಮಾಡಿದ ಕೂಡಲೇ ಹುಟ್ಟೋದು. ಮನು ಮಹರ್ಷಿ ಈಚೆಗೆ ಏನಾಯ್ತು ಅಂದ್ರೆ ಮೈಥುನ ಸೃಷ್ಟಿ ಆಯಿತು. ತದೈಕ್ಷತ ಬಹುಶ್ಯಾಂ ಪ್ರಜಾಯೈತಿ ಉಪನಿಷತ್ತಿದು. ಏಕಾಕಿ ನ ರೇಮೆ, ಒಂದೇ ಇತ್ತು ಬ್ರಹ್ಮ, ಅದಕ್ಕೂ ಮನಸ್ಸಿಗೆ ಸಂತೋಷ ಆಗಲಿಲ್ಲಂತೆ. ತತ್ ಐಕ್ಷತ, ಅದು ಇಚ್ಛೆ ಮಾಡಿದಂತೆ. ಏನಂತ? ಬಹುಶ್ಯಾಂ ಪ್ರಜಾಯೇಯ, ಬಹಳಷ್ಟು ಪ್ರಜೆಗಳಾಗಬೇಕಂತ ಇಚ್ಛೆ ಮಾಡಿತು. ತದನಂತರ ಏನಾಯ್ತಂದ್ರೆ ಹೆಣ್ಣು ಗಂಡು ಸೃಷ್ಟಿಯಾಯಿತು. ಅದೇ ಮಾನವ ಮೊದಲಿಂದು. ತದನಂತರ ಮೈಥುನ ಕ್ರಿಯೆಯಿಂದ ಜಗತ್ತು ಬೆಳೆಯಲಿಕ್ಕೆ ಆರಂಭ ಆಯಿತು. ಅಂದರೆ ನಾವು ನೀವೆಲ್ಲರೂ ಮನುವಿನ ಮಕ್ಕಳು. ಇಮ್ಮಂ ವಿವಸ್ವತೆ ಪ್ರೋಕ್ತಂ, 4ನೇ ಅಧ್ಯಾಯ. ಇಮ್ಮಂ, ಇದನ್ನು ನಾನು ಸೂರ್ಯನಿಗೆ ಹೇಳಿದೆ, ಸೂರ್ಯ ಮನು ಮಹರ್ಷಿಗೆ ಹೇಳಿದ, ಮನು ಮಹರ್ಷಿ ಇಕ್ಷ್ವಾಕು ರಾಜನಿಗೆ ಹೇಳಿದ ಅಂತ ಅಧ್ಯಾಯದ ವಿಚಾರ ಇದೆ. ನಾವು ನೀವೆಲ್ಲರೂ ಮನುವಿನ ವಂಶಸ್ಥರು. ಆ ಮನುವಿಗೆ ಒಂದು ಕೂದಲು ಬೆಳಗಾಗಿತ್ತಂತ ಹಿಂದೆ ಹೇಳಿದ್ದೇನೆ ಇದನ್ನು. ಒಂದೇ ಕೂದಲು ಬೆಳಗಾದಾಗ ಅಂದ ಮುದುಕಾಜ್ಞೆ ಅಂತ ತಿಳ್ಕೊಂಡೆ ಪ್ರಪಂಚವನ್ನು ಬಿಟ್ಟು ವೈರಾಗ್ಯವನ್ನು ತಾಳಿ ತನ್ನನ್ನು ತಾನು ತಿಳಿಯುವುದಕ್ಕೆ ವಾನಪ್ರಸ್ಥಾಶ್ರಮಕ್ಕೆ ಹೋದ. ಅವ ರಾಜ ವಾನಪ್ರಸ್ಥಾಶ್ರಮಕ್ಕೆ ಹೋದ. ಅಂದ್ರೆ 50 ವರ್ಷ ಆದ ಮೇಲೆ ಸಂಸಾರ ಬಿಡ್ರಿ, ವಾನಪ್ರಸ್ಥಾಶ್ರಮ ಕೈಕೊಳ್ರಿ ಅಂತ ಶಾಸ್ತ್ರ ಇದೆ. ನಾವು 60 ಆದರೂ ಬಿಡೋದಿಲ್ಲ, 70 ಆದರೂ ಬಿಡೋದಿಲ್ಲ, 80 ಆದರೂ ಬಿಡೋದಿಲ್ಲ. ಬಿಡೋದು ಯಾವಾಗ? ಯಾತ್ರೆ ಮುಗಿದಾಗ. ಅದಕ್ಕೆ ಎಚ್ಚರ ಆಗ್ರಿ ಅನ್ನೋದು ಅಷ್ಟೇ, ಮತ್ತೇನಿಲ್ಲ. ನಮ್ಮನ್ನು ನಾವು ತಿಳಿಯುವುದಕ್ಕೆ ಎಚ್ಚರ ಆಗೋಣ, ವ್ಯವಹಾರದಲ್ಲೇ ಒಗ್ಗಟ್ಟಿನಿಂದ ಬೆಳೆಯುವುದಕ್ಕೆ ಎಚ್ಚರ ಆಗೋಣ ಅಂತ 2 ಮಾತುಗಳು. ಮುಂದಿನ ಸೂತ್ರಕ್ಕೆ ಹೋಗಿಬಿಡೋಣ. ಇಲ್ಲಿಯವರೆಗೆ ಹೇಳಿದ್ದು ಆತ್ಮ ಅಂದ್ರೆ ಕೇವಲ ಅರು ಸ್ವರೂಪ, ಅದು ನಿನ್ನ ಸ್ವರೂಪ ಅಂತ ಹೇಳಿದ್ರು. ಅದನ್ನು ಸಂವಿತ್ ಅಂತೂ ಕೂಡ ಶಾಸ್ತ್ರದಲ್ಲಿ ಕರೆಯುತ್ತೇವೆ. ಸಂವಿತ್ ಅಂದ್ರೆ ಚೈತನ್ಯ ಅಂತ ಅಭಿಪ್ರಾಯ. ಚೈತನ್ಯ ಅಂದರೆ ಅರಿವು, ಜ್ಞಾನ, ಬೋಧೆ, ಇವೆಲ್ಲ ಪರ್ಯಾಯ ಶಬ್ದ. ನಿನ್ನ ಸ್ವರೂಪ ಎಂಥದ್ದು ಅಂದ್ರೆ ಮೈತ್ರೇಯಿ ಕೇವಲ ಅಖಂಡ ಚೇತನವೇ ನಿನ್ನ ಸ್ವರೂಪ ಅನ್ನುವುದನ್ನು ನಿನ್ನ ಚಿದ್ಭ್ರಮೆಯಿಂದ ಏನೇನಾಯಿತು ಅನ್ನುವುದನ್ನು ಇಲ್ಲಿವರೆಗೆ ಹೇಳ್ಕೊಂಡು ಬಂದರು. ಈಗ ಆತ್ಮ ಒಂದೇ ಅಖಂಡ ಅಂತ ಏನು ಹೇಳ್ತೀರಿ, ಅದು ಹೊಂದುಗಡೆ ಆಗುವುದಿಲ್ಲ ಅಂತ ತಾರ್ಕಿಕರು ಬರ್ತಾರೆ ಇಲ್ಲಿ. ತಾರ್ಕಿಕರು ಅಂದ್ರೆ ಬುದ್ಧಿವಂತರು, ತಮ್ಮ ಬುದ್ಧಿಗೆ ತೋಚಿದಂತೆ ಮಾತನಾಡುವವರು. ನೋಡ್ರಿ ಬರೀತಾರೆ, ತರ್ಕವ ನುಡಿವನೇ ತತ್ವವಿದನು ಜಡತರ್ಕಿಗಳಾದ ಮಾನವರಂತೆ. ಬರೀ ತರ್ಕಿಗಳು ಅನ್ಲಿಲ್ಲ, ನಿಜಗೊಂಡ್ರು ಜಡತರ್ಕಿಗಳಾದ ಮಾನವರಂತೆ ಅಂತ ಹಾಕಿದ್ದಾರೆ ಶಬ್ದ. ತತ್ವವಿದನು ಮೊದಲು ತಗೋಬೇಕು. ತತ್ವವಿದನು, ತತ್ವವನ್ನು ತಿಳಿದವನು. ತತ್ವ ಅಂದ್ರೆ ಏನು ಅಂತ ಕೇಳಿದ್ರೆ ಭಗವದ್ಗೀತೆ ಕರ್ಕೊಂಡು ಹೋಗ್ತೇನೆ ಸ್ವಲ್ಪ ಸಮಯ. ಭಗವದ್ಗೀತೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತೋ ಅನಯೋ ತತ್ವದರ್ಶಿಭಿ ಅಂತ 2ನೇ ಅಧ್ಯಾಯದ 16ನೇ ಶ್ಲೋಕ. ಸಾಂಖ್ಯಯೋಗ 2ನೇ ಅಧ್ಯಾಯ 2ನೇ ಅಧ್ಯಾಯದ 16ನೇ ಶ್ಲೋಕ ಇದು ನಾ ಹೇಳಿದ್ದು. ಅಲ್ಲಿ ಏನು ಹೇಳ್ಯಾರು ಅಂತ ಕೇಳಿರ, ಅಸತಃ ಭಾವ ನ ವಿದ್ಯತೆ.
ಅಸದ್ರೂಪವಾದ ಮಿಥ್ಯಾರೂಪವಾದ ಈ ಜಗತ್ತಿಗೆ ಇರುವಿಕೆಯೂ ಇಲ್ಲ. ಅಸತಃ ಮಿಥ್ಯಾರೂಪವಾದ ಜಗತ್ತಿಗೆ ಭಾವ ಇರುವಿಕೆಯು ನ. ಅಸತಃ ಭಾವ ನ ವಿದ್ಯತೆ, ಇದಕ್ಕಿಲ್ಲ, ಇರುವಿಕೆ ಇಲ್ಲ. ಸತಃ ಅಭಾವ ನ ವಿದ್ಯತೆ. ಸದ್ರೂಪವಾದ ಈ ಶರೀರದ ಒಳಗಿರುವ ಪ್ರತ್ಯೇಕಾತ್ಮ ಚೇತನ, ಅದಕ್ಕೆ ಇಲ್ಲದಿರುವಿಕೆ ಅನ್ನುವುದೇ ಇಲ್ಲ. ಅದು ಯಾವಾಗಲೂ ಇರುವಂಥದ್ದು. ಈ ಶರೀರ ಇದ್ರೂ ಇರ್ತದ, ಶರೀರ ಇಲ್ಲದೆ ಇದ್ರೂ ಇರ್ತದ. ಉದಾಹರಣೆಗೆ ಹೊರಗಿನ ಬಯಲು, ಈ ಕಟ್ಟಡಗಳೆಲ್ಲ ಇದ್ರೂ ಇರ್ತದ, ಇವೆಲ್ಲ ಬಿದ್ದು ಹೋದ್ರೂ ಇರ್ತದೆ. ಆ ಬಯಲಿಗೆ ಏನು ಹಾನಿ ಇದೆ? ಏನೂ ಹಾನಿ ಇಲ್ಲ. ಈ ಬಯಲಿನಂತೆ ಆತ್ಮತತ್ವ. ಇದು ಉದಾಹರಣೆ. ಹೇಗೆ ಇಲ್ಲಿ ಗಾಡಿ ಬೆಳೀಲಿ, ಗಾಡಿ ಬೀಳಲಿ, ಮನೆ ಬೆಳೀಲಿ, ಮನೆ ಬೀಳಲಿ, ಗಿಡ ಬೆಳೀಲಿ, ಗಿಡ ಬೀಳಲಿ, ಆಕಾಶಕ್ಕೂ ಅದಕ್ಕೂ ಏನಾದರೂ ಸಂಬಂಧ ಇದೆ ಏನು ಅಂದ್ರೆ ಇಲ್ಲ. ಆಕಾಶಕ್ಕೆ ಆಕಾಶವಾಗಿರುವ ಆತ್ಮತತ್ವ ನಮ್ಮ ನಿಮ್ಮೆಲ್ಲರ ಸ್ವರೂಪ. ಅದಕ್ಕೆ ಅಭಾವ ಇಲ್ಲದಿರುವಿಕೆಯು ಎಂದೆಂದೂ ಇಲ್ಲ, ಅದು ಯಾವಾಗಲೂ ಇರುವಂಥದ್ದು. ಈ ಜಗತ್ತು ಇಲ್ಲ ಅನ್ನೋದನ್ನು ಸಾಕಷ್ಟು ಈ ಪೂರ್ವದಲ್ಲಿ ತಾರ್ಕಿಕವಾಗಿ ಚಿಂತನೆ ಮಾಡಿದ್ದೇವೆ. ಪ್ರತಿ ಕ್ಷಣದಲ್ಲಿ ಬದಲಾಗುವುದಕ್ಕೆ ಇರುವಿಕೆ ಎಲ್ಲಿದೆ ಅಂತ ಚಿಂತನೆ ಮಾಡಿ ಆಗಿದೆ. ಅಲ್ಲಿ ಬರೀತಾರ ತೋ ಕೆಳಗಿನ ಸಾಲ, ನಾಸತೋ ಭಾವ ವಿದ್ಯತೆ ಅಸತಃ ಭಾವನ ವಿದ್ಯೆ ನ ಸತಃ ಅಭಾವ ನ ವಿದ್ಯತೆ ಅಂತ ಮೇಲಿನ ಸಾಲ. ತು ಉಭಯೋ ಅಪಿ ಅಂತಃ ದೃಷ್ಟ ತತ್ವದರ್ಶಿಭಿ. ತತ್ವದರ್ಶಿಭಿ ತು ಆದರೆ ತತ್ವದರ್ಶಿಭಿ, ತತ್ವವನ್ನು ಯಾರು ಕಂಡುಕೊಂಡಿದ್ದಾರೆಯೋ, ತಮ್ಮ ಸ್ವರೂಪವನ್ನು ಯಾರು ತಿಳಿದುಕೊಂಡಿದ್ದಾರೆಯೋ ಅಂತ ಅದರ ಅರ್ಥ. ಅವರು ಯಾವುದು ಸತ್ತ ಯಾವುದು ಅಸತ್ತ ಅನ್ನುವ ಎರಡು ಪದಾರ್ಥಗಳ ಯಥಾರ್ಥವಾದ ಜ್ಞಾನವುಳ್ಳವರು ಆಗಿದ್ದಾರೆ. ಒಂದು ಇರುವ ಪದಾರ್ಥ, ಒಂದು ಇಲ್ಲದೆ ಇದ್ದು ತೋರುವ ಪದಾರ್ಥ. ಅರ್ಥ ಆಗ್ತತಿಲ್ಲ. ಒಂದು ಇರುವ ಪದಾರ್ಥ, ಅದು ತೋರ್ತದಂತ ಹೇಳೋದಿಲ್ಲ. ಇನ್ನೊಂದು ಇಲ್ಲದೆ ಇದ್ದು ತೋರುವ ಪದಾರ್ಥ. ಭಾಳ ಮಜಾ ಐತ್ರಿ. ಏನು ಮಾಡೋದು? ನಮ್ಮ ನಿಮ್ಮ ವ್ಯವಹಾರ ಇರುವ ಪದಾರ್ಥದ ಜೊತೆಗೋ ಏನು ಇಲ್ಲದಿರುವ ಪದಾರ್ಥದ ಜೊತೆಗೋ? ಇರುವ ಪದಾರ್ಥದ ಜೊತೆಗೆ ವ್ಯವಹಾರ ಮಾಡ್ಬೇಕು. ಮತ್ತು ಇಲ್ಲದೆ ಇರುವ ಪದಾರ್ಥದ ಜೊತೆಗೆ ವ್ಯವಹಾರ ಮಾಡ್ತೀವಿ ಅಂದ್ರೆ ಹುಸ್ರಕ್ಕೈತಿ. ಒಪ್ತಿರಲ್ಲ ಇದನ್ನು? ಇದ್ರಾಗ ಇರುವುದು ಯಾವುದು, ಇಲ್ಲದೆ ಇರುವುದು ಯಾವುದು, ವ್ಯವಹಾರ ಇಲ್ಲ ಅನ್ನೋದು ಎಲ್ಲ ಬರ್ತದೆ. ನೋಡೋಣ ಎರಡು ಮಾತಿನ್ಯಾಗ. ಇಡೀ ಜಗತ್ತಿನ ವ್ಯವಹಾರ ಚರ್ಮದ ವ್ಯವಹಾರ ಅಂತ ಕರೆದ. ಏನು ಎಷ್ಟು ಸುಮಾರು ಹೇಳ್ತಾರೆ ಅಂದಿಗಿಂದ. ಚರ್ಮದ ವ್ಯವಹಾರ ಮಾಡೋರು ಯಾರು ಅಂದ್ರೆ ಅವರು ಈ ಪಾದರಕ್ಷೆದು ಮಾಡ್ತಾರಲ್ಲ ಅವ್ರು ಅಂದಿಗಿದ್ದೆ. ಎಲ್ಲರೂ ಚರ್ಮದ ವ್ಯವಹಾರದಲ್ಲೇ ಇದ್ದೇವೆ. ಕನ್ಯಾನ ನೋಡಿರಿ, ಏನು ನೋಡಿ ಸುಂದರ ಅಥವಾ ಸುಂದರ ಅಲ್ಲ ಅಂತ ತೀರ್ಮಾನ ಮಾಡಿದ್ರಿ? ಚರ್ಮ ನೋಡಿದ್ರಿ, ಚರ್ಮ ಕೆಂಪಾಗಿತ್ತು, ಬಟ್ ಅವಯವಗಳು ಶುದ್ಧವಾಗಿದ್ದವು, ಸುಂದರ ಅಂದ್ರಿ. ಏನು ನೋಡಿದ್ರಿ? ನೋಡಿದ್ದು ಚರ್ಮ. ಹಾಗೆ ವರನಿಗೆ ಬರ್ರಿ, ಅದು ಅವನ ಹುಡುಗ ಭಾರಿ ಇದಾನಂತ. ಏನು ನೋಡಿ ಭಾರಿ ಅಂದ್ರಿ? ಎಲುಬಿನ ಅಂದ್ರೆ ಚರ್ಮದ ಹೊದಿಕೆ. ಇಷ್ಟೆಲ್ಲ ನಾವು ನೋಡಿದ್ದೆ. ಆಯ್ತು ಅಂತೂ ನಿಶ್ಚಯ ಮಾಡಿದ್ರಿ. ವಧುವಿಗೂ ವರನಿಗೂ ಎಂಗೇಜ್ಮೆಂಟ್ ಮಾಡಿದ್ರಿ. ಈ ಭಾಷೆಯಲ್ಲಿ ಮಾತಾಡೋನು, ಇಂಗ್ಲೀಷ. ಬಟ್ಟಿಗೆ ಹಾಕಿರಿ ಅನ್ನೋದು ಬೇಡ, ನಿಶ್ಚಯ ಮಾಡಿ ಅನ್ನೋದು ಬೇಡ, ಎಂಗೇಜ್ಮೆಂಟ್ ಆಯ್ತು. ಎಂದು ಬಾಗಲ್ದಾಗ ಮದುವೆ ಮಾಡೋದು ಕಡಿಮೆ ರೀ. ಎಲ್ಲರೂ ಕಲ್ಯಾಣ ಮಾಡ್ಬೇಕಾದ್ರೆ ಓಡ್ತೇವೆ, ಎಲ್ಲರೂ ಅಲ್ಲಿಗೆ ಓಡ್ತೇವೆ. ಆಯ್ತು ಕಲ್ಯಾಣ ಮಾಡೋದು ಹಿಂದೊಮ್ಮೆ ಹೇಳಿದ್ದೀನಿ ಇದನ್ನು, ಆದರೂ ಇರಲಿ ಮತ್ತೊಮ್ಮೆ ಬೇಕಾಗಿ ಸಂದರ್ಭಕ್ಕೆ. ಹೇಳಿದ್ದೆ ಹೇಳುವುದು, ಕೇಳಿದ್ದೆ ಕೇಳುವುದು. ಕಲ್ಯಾಣ ಮಂಟಪಕ್ಕೆ ಆದರೂ ಅಂದ್ರೆ ವಧು ಮತ್ತು ವರನನ್ನು ಕರೆದುಕೊಂಡು ಕೆಲವು ಜನ ಹೋಗ್ತಾರೆ ಸಾಯಂಕಾಲ. ಇವತ್ತು ಸಾಯಂಕಾಲ, ನಾಳೆ ಅಕ್ಷತಾರೋಪಣ ಇದೆ.
ಆಯ್ತು, ಏನು ರಾತ್ರಿ ಮಾಡೋ ಕಾರ್ಯ ಎಲ್ಲ ಮಾಡಿದರು. ಹುಡುಗರು ಮಲ್ಕೊಂಡವು. ಬೆಳಿಗ್ಗೆ 5 ಗಂಟೆಗೆ ವರನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಇವರೇನು ಮಂಗಳಮಯ ಕಾರ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತೇಳಿ ಎಂಥದ್ದು ವಿಷಯ ಹೇಳಕತ್ತಾರಲ್ಲ ಅಂದಿಗಿಂಡಿ. ಹಾರ್ಟ್ ಅಟ್ಯಾಕ್ ಆಯಿತು. ಏನು ಮಂಗಲ ಕಾರ್ಯ, ಕಲ್ಯಾಣ ಕಾರ್ಯ ನಡಿಬೇಕಾಗಿತ್ತು, ನೆನ್ಪೋಯ್ತು. ನೀವೇನು ನೋಡಿ ಹುಡುಗಿ ಕೊಟ್ಟಿದ್ರಿ? ಶರೀರ ನೋಡಿ ಹುಡುಗಿ ಕೊಟ್ಟಿದ್ರಿ. ಶರೀರ ಐತೆ ಇಲ್ಲೋ ಅಲ್ಲೇ? ಅಕ್ಕಿ ಕಲಾಪ ನಂಗಾರ ಅಕ್ಷತಾರೋಪಣ ಮಾಡೋಣ. ಮಾಡ್ತೀರಿ? ಇರುವ ಪದಾರ್ಥದ ಜೊತೆಗೆ ವ್ಯವಹಾರ ಅಂದೀವಿ. ಮತ್ತು ಶರೀರ ಐತೇನು ಅಂದ್ರೆ ಐತೆ ಅಂದ್ರಿ. ಅವ್ನು ನಡೀತಾರ ಅಕ್ಕಿ ಕಾಲ ಹಾಕೋಣ ಅಂದ್ರೆ ಅದು ಹೆಂಗೆ ಆಕೈತೆ ಅಂದ್ರಿ. ಅವ್ನು ವಾದ. ಯಾರಿಗೆ ಹುಡುಗಿ ಕೊಟ್ಟಿದ್ದೀವಿ ಅವ್ನು ವಾದ. ನೀವು ನೋಡಿದ್ಯಾರನ್ನ? ಶರೀರವನ್ನು. ಕೊಟ್ಟದ್ಯಾರಿಗೆ? ಜೀವಚೇತನಕ್ಕೆ. ನಮ್ಮ ಭಾಷೆಯಲ್ಲಿ ಮಾತಾಡೋಣ, ಜೀವಚೇತನ. ಆ ಜೀವಚೇತನಕ್ಕೆ ಇರುವಿಕೆ ಇದೆ ಅಂತ ನೀವು ಒಪ್ಪಿಕೊಂಡ್ರಿ ಅವ್ನು ವಾದ ಅಂತೇಳಿ. ಶರೀರ ಐತಿ, ತೋರ್ತತಿ, ಆದ್ರೆ ಇಲ್ಲ ಅಂತ ನೀವೇ ಹೇಳಿರಿ. ಇದಕ್ಕೇನು ಭಗವದ್ಗೀತಾ ಬೇಕಾಗೈತೇನ? ಭಗವದ್ಗೀತಾನೂ ಬೇಡ, ಬ್ರಹ್ಮಸೂತ್ರನೂ ಬೇಡ. ನಿಮ್ಮ ವ್ಯವಹಾರ ನೋಡ್ರಿ ಹೇಗಿದೆ. ಇರುವುದು ಆತ್ಮತತ್ವ, ಇಲ್ಲದೆ ಇರುವುದು ಶರೀರ. ತದಿತಿ ಸರ್ವನಾಮ. ತತ್ತಂದ್ರೆ ಅದು 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 ಅಂತ ಹೇಳಕ್ಕೆ ಎಲ್ಲ ಕಡೆ ಬರ್ತದೆ. ಇದನ್ನು ಸರ್ವನಾಮ ಅಂತ ಕರಿತೇವೆ. ತಸ್ಯ ಭಾವ, ಅದರ ಸ್ವರೂಪ, ಅದರ ಇರುವಿಕೆ. ಭಾವ ಅಂದ್ರೆ ಅದರ ಇರುವಿಕೆ. ತತ್ವಂ, ತತ್ವಂ ಅಂದ್ರೆ ಅದರ ಇರುವಿಕೆ ಅಂತ ಅರ್ಥ. ಈಗ ಒಳಗಿರುವ ಪ್ರತ್ಯೇಗಾತ್ಮ ಚೇತನ ಯಾವಾಗಲೂ ಇರುವಂಥದ್ದು. ಅದುವೇ ಬ್ರಹ್ಮ. ಜಗತ್ತು ತೋರ್ತದ, ಶರೀರ ತೋರ್ತದ. ಶರೀರಕ್ಕೆ ಇರುವಿಕೆ ಇಲ್ಲ. ದೃಷ್ಟಾಂತ ಕೊಟ್ಟಿದ್ದೀನಿ, ನೆನಪಿಟ್ಟುಕೊಟ್ರದನ್ನು. ಮತ್ತು ಶರೀರ ಐತೆ ಅಂದ್ರೆ ಅಕ್ಕಿ ಕಾಳು ಹಾಕೋಣ ಅಂತ ಹೇಳಿನಲ್ಲ, ಇಲ್ಲ, ತೋರ್ತದ. ಆತ್ಮ ತೋರುವುದಿಲ್ಲ, ಇರ್ತದೆ. ಜಗತ್ತು ತೋರ್ತದ, ಇದು ಇರೋದಿಲ್ಲ. ಅದಕ್ಕೆ ಹೇಳಿದರು ನಾಸತೋಭಾವ ವಿದ್ಯತೆ ಅಸತಃ ಅಭಾವ ನ ವಿದ್ಯತೆ. ಸಮೀಪಕ್ಕೆ ದೃಷ್ಟಾಂತ ಹೇಳಿದಾಗ ನಿಮ್ಮ ಬುದ್ಧಿ ಆತ್ಮತತ್ವದ ಸಮೀಪಕ್ಕೆ ಬರುತ್ತದೆ ಅಂತ. ಆತ್ಮತತ್ವ ಒಂದೇ ಅಂತಾಯ್ತು. ಇಂತಹ ಒಂದೇ ಆಗಿರುವ ಆತ್ಮ ತತ್ವ ಶಬ್ದದಿಂದ ಹೇಳಿಸಿಕೊಳ್ಳುತ್ತಾನೆ. ತತ್ವ ಅಂದ್ರೆ ಆತ್ಮ ಅಂತ ಅಭಿಪ್ರಾಯ. ಇಷ್ಟೊತ್ತಿನವರೆಗೆ ಹೇಳಿದ್ದೇನೋ ತತ್ವ ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ ಯಾವಾಗಲೂ ಇರುವಂತಹ ಪದಾರ್ಥಕ್ಕೆ ತತ್ವ ಅಂತ ಕರಿಬೇಕು. ಇಲ್ಲಿ ಬರೀತಾರೆ ತತ್ವವಿದನು, ಇಂತಹ ಆತ್ಮತತ್ವವೇ ನಾನೆಂದು ತಿಳಿದವನು. ಈ ಶರೀರನ ಅಲ್ಲ, ಮನಬುದ್ಧಾದಿಗಳು ಅಲ್ಲ, ಪ್ರತ್ಯೇಕಾತ್ಮ ಚೈತನ್ಯವೇ ನಾನು. ನನ್ನ ಸ್ವರೂಪಕ್ಕೂ ಬ್ರಹ್ಮಚೇತನಕ್ಕೂ ಭೇದ ಇಲ್ಲ ಅನ್ನುವಂತಹ ನಿಶ್ಚಯ ಜ್ಞಾನವುಳ್ಳವನು ಇವ ತತ್ವವಿದನು. ಜಡತರ್ಕಿಗಳಾದ ಮಾನವರಂತೆ, ಜಡತರ್ಕಿಗಳಾದ ಮಾನವರಂತೆ ತರ್ಕವ ನುಡಿವನೆ. ಅನ್ವಯ ಗೊತ್ತಾಯ್ತಿಲ್ಲ ನೋಡ್ರಿ, ಸೂತ್ರ ಹಿಡ್ಕೊಂಡವರು. ತತ್ವವಿದನು ಜಡತರ್ಕಿಗಳಾದ ಮಾನವರಂತೆ ತರ್ಕವನ್ನು ನುಡಿವನೆ. ತರ್ಕ ಅಂದ್ರೆ ಏನು? ಬುದ್ಧಿಶಕ್ತಿ ವ್ಯವಹಾರ. ನಿಮ್ಮ ಬುದ್ಧಿಗೆ ಗೋಚರವಾಗುವಂತಹ, ನಿಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತಹ ಪದಾರ್ಥಗಳನ್ನಿಟ್ಟುಕೊಂಡು ಅದು ಹಾಗೆ ಇದು ಹೀಗೆ ಅಂತ ಮಾತನಾಡಲಿಕ್ಕೆ ಬರ್ತದೆ. ಮನಬುದ್ಧಿಯಾದಿಗಳಿಗೆ ಗೋಚರವಾಗದೇ ಇರುವ ಆತ್ಮತತ್ವವನ್ನು ಇಟ್ಟುಕೊಂಡು ಆ ಆತ್ಮತತ್ವ ಹಾಗಿದೆ ಹೀಗಿದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕ? ನಿಮ್ಮ ಯಾವ ಇಂದ್ರಿಯಗಳಿಗೆ ಅದು ವೇದ್ಯ ಅಲ್ಲ, ಗೋಚರ ಅಲ್ಲ. ನಿಮ್ಮ ಸ್ವರೂಪವೇ ನಿಮ್ಮ ಇಂದ್ರಿಯಗಳಿಗೆ ಗೋಚರ. ಏನು ನೋಡ್ರಲ್ಲ ಒಂದ್ಸಲ.
ಇಂದ್ರಿಯಗಳಿಗೆ ಗೋಚರವಾಗಿರುವ ಪದಾರ್ಥಗಳನ್ನು ಇಟ್ಟುಕೊಂಡು ಮಾತನಾಡಬಹುದು. ಇಂದ್ರಿಯಗಳಿಗೆ ಗೋಚರವಲ್ಲದ ಆತ್ಮತತ್ವವನ್ನಿಟ್ಟುಕೊಂಡು ತರ್ಕ ಮಾಡ್ಲಿಕ್ಕೆ ಬರ್ತದೇನಾದ್ರೂ ಬರೋದಿಲ್ಲ. ಅದಕ್ಕಾಗಿ ತತ್ವವಿದನು ಜಡತರ್ಕಿಗಳಾದ ಮಾನವರಂತೆ ತರ್ಕವನ್ನು ನುಡಿವನೆ. ಇವ್ರಿಗೆ ಜಡತರ್ಕಿಗಳು ಅಂದರು. ಮೊದಲೇ ಹೇಳಿದರೆ ಜಡ ಶಬ್ದ ವಿಶೇಷಣ ಕೊಟ್ಟಾರ. ಜಡತರ್ಕಿಗಳು ಅಂದರು. ಜಡ ಅಂದ್ರೆ ಏನು ಅಂತ ಕೇಳಿದ್ರೆ ಸ್ವಯಂ ವಿತರಜ್ಞಪ್ತಿ ಶೂನ್ಯವಾದ ಪದಾರ್ಥಗಳೆಲ್ಲವೂ ಜಡ ಪದಾರ್ಥಗಳು. ಈ ಕತೆ ಹೇಳಿದೇನು ಬೇಕಂತ. ಶರೀರ ಮೊದಲು ಮಾಡಿಕೊಂಡು ತೋರುವುದೆಲ್ಲವೂ ಜಡ. ಶರೀರ ಚೇತನ ಅಂದ್ರೆ ಅಕ್ಕಿಗಳು ಹಾಕೋಣ ಅನ್ನಲ್ಲ. ಆಗೋದಿಲ್ರಿ ಅಂದ್ರಿ. ಹಂಗಾರೆ ಚೇತನ ಅಲ್ಲ, ಅದು ಜಡ ಪದಾರ್ಥ. ಅದರ ಜ್ಞಾನ ಅದಕ್ಕಿಲ್ಲ, ಇನ್ನೊಂದರ ಜ್ಞಾನ ಅದಕ್ಕಿಲ್ಲ. ಶವ ಆಗಿ ಬಿದ್ದದ ಪಾಪ. ಅದು ಇದನ್ನು ಮೊದಲು ಮಾಡಿಕೊಂಡು ಏನೇನು ಹೊರಗೆ ನೋಡ್ತೀರಿ ಇದೆಲ್ಲವೂ ಜಡ ಸಮೂಹ. ಇದನ್ನ ಇಟ್ಕೊಂಡು ಅವರು ತರ್ಕ ಮಾಡ್ತಾರೆ. 7 ಪದಾರ್ಥಗಳನ್ನು ಒಪ್ಪಿದ್ದಾರೆ ತಾರ್ಕಿಕರು. ನವೀನ ತಾರ್ಕಿಕರು ಇಬ್ಬರಿದ್ದಾರೆ ತಾರ್ಕಿಕರಲ್ಲಿ. ಒಬ್ಬ ಪ್ರಾಚೀನ, ಇನ್ನೊಬ್ಬ ನವೀನ. ಪ್ರಾಚೀನ ತಾರ್ಕಿಕ 16 ಪದಾರ್ಥಗಳನ್ನು ಒಪ್ತಾನೆ. ನವೀನ ತಾರ್ಕಿಕ 7 ಪದಾರ್ಥಗಳನ್ನು ಒಪ್ತಾನೆ. ಅವ ಪ್ರಾಚೀನ ತಾರ್ಕಿಕ ಏನಂತಾನೆ, 16 ಪದಾರ್ಥಗಳನ್ನು ಸರಿಯಾಗಿ ವಿಚಾರ ಮಾಡಿದ್ದೇ ಆದರೆ 21 ದುಃಖಗಳ ನಿವೃತ್ತಿ ರೂಪ ಮೋಕ್ಷ ನಿನಗಾಗ್ತದ ಅಂತ. ನಾವು ತಾರ್ಕಿಕರ ಮೋಕ್ಷ ಯಾವುದು ಅಂದ್ರೆ 21 ದುಃಖಗಳ ನಿವೃತ್ತಿಯೇ ಮೋಕ್ಷ. ನಿವೃತ್ತಿ ಅಂದ್ರೆ ಏನು? ಅಭಾವ. ಅಭಾವವೇ ಮೋಕ್ಷ ಅಂತ ಹೇಳ್ತಾನವ. 21 ದುಃಖಗಳ ಅಭಾವವೇ ಮೋಕ್ಷ. ಪ್ರಮಾಣ, ಪ್ರಮೇಯ, ಸಂಶಯ, ಪ್ರಯೋಜನ, ದೃಷ್ಟಾಂತ, ಸಿದ್ಧಾಂತ, ಅವಯವ, ತರ್ಕ, ನಿರ್ಣಯ, ವಾದ, ಜಲ್ಪ, ವಿತಂಡ, ಹೇತ್ವಾಭಾಸ, ಛಲ, ಜಾತಿ, ನಿಗ್ರಹ, ಸ್ಥಾನ ಅಂತ 16 ಪದಾರ್ಥಗಳು. ಇವನ್ಯಾಕೆ ಹೇಳ್ತೀರಿ ಅಂದ್ರೆ ಮರಿಬಾರ್ದಂತ. ಪ್ರವಚನ ಮಾಡುವಾಗ ನಾ ಮರಿಬಾರ್ದಂತಲ್ಲ, ನೀವು ಮರಿಬಾರ್ದಂತ ಹೇಳಕತ್ತೀವಿ. ಪ್ರಮಾಣ, ಪ್ರಮೇಯ, ಸಂಶಯ, ಪ್ರಯೋಜನ, ದೃಷ್ಟಾಂತ, ಸಿದ್ಧಾಂತ, ಅವಯವ, ತರ್ಕ, ನಿರ್ಣಯ, ವಾದ, ಜಲ್ಪ, ವಿತಂಡ, ಹೇತ್ವಾಭಾಸ, ಛಲ, ಜಾತಿ. ಇವು 16 ಪದಾರ್ಥಗಳನ್ನು ಸರಿಯಾಗಿ ವಿಚಾರ ಮಾಡಿದ್ರೆ ನಿನಗೆ 21 ದುಃಖಗಳ ನಿವೃತ್ತಿ ರೂಪ ಮೋಕ್ಷವು ಆಗುತ್ತದೆ ಅಂತ ಅವನ ವಿಚಾರ. ಈ 16 ಪದಾರ್ಥಗಳು ಗೋಚರ. ಪ್ರಮಾಣ, ಪ್ರಮೇಯ ಏನಿದಾವಲ್ಲ ಇವು ಗೋಚರ, ತೋರ್ತಾವ. ನವೀನ ನ್ಯಾಯಕ್ಕೆ ಏನು ಮಾಡಿದ? 7ರಲ್ಲಿ ಅಂತಪಾತಿ ಮಾಡಿದ. ಈ 16 ಪದಾರ್ಥಗಳು 7 ಪದಾರ್ಥ ಗುಂಪಿನಲ್ಲಿ ಸೇರ್ತಾವ, 16 ಹಾಕಬೇಕು ಅಂತ ಇವ. ಅವರಿಗೆ ಜಗಳ. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ. ಈ 7 ಪದಾರ್ಥಗಳು 16 ಪದಾರ್ಥಗಳನ್ನು ತಮ್ಮಲ್ಲಿ ತುಂಬಿಕೊಂಡಿವೆ ಅಂತ ಅವ್ರು ವ್ಯಾಖ್ಯಾನ ಮಾಡ್ಯಾರ. ಅಂತೂ ತರ್ಕ ಮಾಡೋರು 7 ಪದಾರ್ಥ ಆದರೂ ಇಟ್ಕೋಬಹುದು, 16 ಪದಾರ್ಥ ಆದರೂ ಇಟ್ಕೊಳ್ಬಹುದು. ಇಲ್ಲಿ ತರ್ಕ ಮಾಡಬಹುದು. ಅವ್ನು 16 ಅಂದ, ಇವು 7 ಅಂದ, ಶುರುವಾಯ್ತು ತರ್ಕ. 16 ಕರೆ ಅಂತ ಅವ ಅಂದ, 7 ಕರೆ ಅಂತ ಇವ ಅಂದ. ಅದೇ ಹಂಗೆ ಕರೆ, ಇದೆ ಹಂಗೆ ಕರೆ, ಇದು ತರ್ಕ ಚಾಲು ಆಯ್ತು. ಜಡ ಪದಾರ್ಥಗಳನ್ನಿಟ್ಟುಕೊಂಡು ವಾದ ವಿವಾದವನ್ನು ಮಾಡುವವರು ತಾರ್ಕಿಕರು. ಆತ್ಮತತ್ವವನ್ನು ತಿಳಿದವನು ಆ ಜಡ ಪದಾರ್ಥಗಳನ್ನಿಟ್ಟುಕೊಂಡು ವಾದ ಮಾಡುವ ತಾರ್ಕಿಕರ ಜೊತೆಗೆ ವಾದವನ್ನು ಮಾಡಬಲ್ಲನೇ ಅಂದ್ರೆ ಇಲ್ಲ. ಅಭಿಪ್ರಾಯ ವಾದವನ್ನು ಮಾಡುವುದಿಲ್ಲ. ನ್ಯಾಯಶಾಸ್ತ್ರದ ವಿಸ್ತಾರ ಬೇಡ ನಮಗೆ. ದ್ರವ್ಯ ಪದಾರ್ಥ 7 ಪದಾರ್ಥಗಳಂದಿವೆ. ದ್ರವ್ಯ, ಗುಣ, ಕರ್ಮ ಇತ್ಯಾದಿ ಅವರು ಹೆಸರು ಕೊಟ್ಟರು. ದ್ರವ್ಯ ಅಂದ್ರೆ ಏನು, ಗುಣ ಅಂದ್ರೆ ಏನು, ಕರ್ಮ ಅಂದ್ರೆ ಏನು ಇತ್ಯಾದಿ ನಾವು ವಿವರಣೆ ಮಾಡೋಕ್ಕೆ ಹೋಗೋದು ಬೇಡ. ಯಾಕಂದ್ರೆ ಅದು ಅಲ್ಲಿ ಸಂಕ್ಷಿಪ್ತವಾಗಿ ಅಷ್ಟೇ ಹೇಳೋದು. ಅದನ್ನು ವಿವರಣೆ ಮಾಡೋಕ್ಕಾದ್ರೆ ಮತ್ತು ನಾವು ನ್ಯಾಯಶಾಸ್ತ್ರ ಓದಬೇಕಾಗ್ತದೆ. ಅದೆಲ್ಲರಿಗೂ ತಿಳಿಯುವುದು ಕಷ್ಟ. ನ್ಯಾಯಶಾಸ್ತ್ರ ಬರೇ ಬುದ್ಧಿಶಕ್ತಿ ವ್ಯವಹಾರ ಅಲ್ಲಿದೆ. ವಿಶ್ವಾಸ ಇಲ್ಲ ಅವರಲ್ಲೇ ವಿಶ್ವಾಸ ಇಲ್ಲ. ಇಬ್ಬರೂ ತಾರ್ಕಿಕರೇ, ಪ್ರಾಚೀನ ನವೀನ ಅಂತ. ಮತ್ತು ಅವರಲ್ಲೇ ಜಗಳಿದೆ. ಅದಕ್ಕೆ ಶಂಕರ ಭಗವತ್ಪಾದರು ಒಂದು ಮಾತು ಬರ್ತಾರೆ ಇವ್ರ ಸಲುವಾಗಿ. ತರ್ಕ ಅಪ್ರತಿಷ್ಠಾನಾದಪಿ ಅನುಮೇಯಂ ಇತಿ ಚೇತ್ ಏವಮಪಿ ಅವಿಮೋಕ್ಷ ಪ್ರಸಂಗ ಅಂತ ಒಂದು ಬ್ರಹ್ಮಸೂತ್ರ ಬರ್ತಾರೆ ಶಂಕರ ಭಗವತ್ಪಾದರು ತಾರ್ಕಿಕರನ್ನು ಖಂಡಿಸುವುದಕ್ಕಾಗಿ. ಮತ್ತೇನಿಲ್ಲ. ತಾರ್ಕಿಕರು
ತತ್ವಜ್ಞಾನಿಗಳು ಆಗಲಾರರು. ಅವರ ತರ್ಕವನ್ನು ನೀವು ಅಂಗೀಕಾರ ಮಾಡುವುದು ಯೋಗ್ಯವಲ್ಲ ಅಂತ ಮುಮುಕ್ಷುಗಳಿಗೆ ತಿಳಿಸುವುದಕ್ಕಾಗಿ. ಮತ್ತು ಯಾಕೆ ಓದ್ಬೇಕು ತರ್ಕಶಾಸ್ತ್ರ? ಅದ್ಯಾಕೆ ಓದೋದ ಅಂತ ಕೇಳಿದರೆ ಮುಮುಕ್ಷುಗಳ ಬುದ್ಧಿಶಕ್ತಿ ಹದದಾಗ್ತದೆ. ಮತ್ತು ಪ್ರಭು ಏನು ಹೇಳ್ಯಾನ ನಿಮಗೆ? ಶಾಸ್ತ್ರ ಏನು ಯಾವ ಗ್ರಂಥ ಹೇಳ್ಯಾನು? ವಿಚಾರ ಚಂದ್ರೋದಯ ಈ ವರ್ಷ ಇದನ್ನು ಹೇಳಲಿಲ್ಲ. ವೃತ್ತಿ ಪ್ರಭಾಕರ್ ಹೇಳಲಿಲ್ಲ. ಇಲ್ಲ, ಆಯಿತು. ವಿಚಾರ ಚಂದ್ರೋದಯ ಅದು ಇದಕ್ಕೆ ಪೂರ್ಣ. ವೃತ್ತಿ ಪ್ರಭಾಕರನು ಇದಕ್ಕೆ ಪ್ರಯೋಜನ ಇದೆ. ಆದರೆ ಆತ್ಮತತ್ವವನ್ನು ತಿಳಿಲಿಕ್ಕೆ ಪ್ರಯೋಜನ ಆಗುವುದಿಲ್ಲ. ಬುದ್ಧಿಶಕ್ತಿಯನ್ನು ಹದನ ಮಾಡಲಿಕ್ಕೆ ಪ್ರಯೋಜನ ಆಗ್ತದೆ. ಆದುದರಿಂದ ಜಡತರ್ಕಿಗಳಾದ ಮಾನವರು ಅಂದ್ರೇನು? ಜಡ ಪದಾರ್ಥಗಳನ್ನಿಟ್ಟುಕೊಂಡು ವಾದ ವಿವಾದಗಳನ್ನು ಮಾಡುವವರು. ಇಂತಹ ವಾದ ವಿವಾದಗಳನ್ನು ಮಾಡುವ ಜಡತಾರ್ಕಿಕರೊಡನೆ ತತ್ವವೇತ್ತನು ತನ್ನ ಸ್ವರೂಪವನ್ನು ತಿಳಿದವನು ವಾದವನ್ನು ಮಾಡುವುದಿಲ್ಲ, ತರ್ಕವನ್ನು ಮಾಡುವುದಿಲ್ಲ. ಕತೆ ಹೇಳ್ತಾರೆ, ಕೇಳಿದಿರಿ. ಅವನು ಭಾಳ ಬುದ್ಧಿಶಕ್ತಿಯಿಂದ ಕೂಡಿದವ. ನೀ ಇದೆ ಅಂದ್ರೆ ಅದಿಲ್ಲ ಅಂತ ಹೇಳ್ತೇನೆ, ಅದಿಲ್ಲ ಅಂದರೆ ಇದೆ ಅಂತ ಹೇಳ್ತೇನೆ ಅಂತ ಬಂದಂತ ಒಬ್ಬ ದೊಡ್ಡ ಜ್ಞಾನಿ ಗುರುಗಳ ಹತ್ತಿರ ಬಂದ. ನಾ ಯಾಕೆ ಬಂದಿಪ್ಪ? ಏನು ಆದರೋಪಚಾರ ಆದಮೇಲೆ ಮಾತುಕತೆ. ಬಂದು ಕೂಡಲೇ ಊಟ ಮಾಡಿಸಿರು, ಎಲ್ಲ ಮಾಡಿಸಿರು. ಯಾಕೆ ಬಂದಪ್ಪ? ಅವನು ತನ್ನ ಪಾಂಡಿತ್ಯ ಹೇಳ್ದ. ಆಯ್ತು, ಭಾಳ ಸಂತೋಷ ಆದರು ಗುರುಗಳು. ನಾ ಇಷ್ಟಕ್ಕೆ ಬಂದಿಲ್ಲರಿ ಅಂದ. ಯಾಕೆ ಮತ್ತೆ ಅದಕ್ಕೆ ಬಂದು ನಿಮ್ಗೆ ಕೂಡ ವಾದ ಮಾಡಕ್ಕೆ? ಅವರಾದ್ರು ಗುರುಗಳು ನಾವು ವಾದ ಮಾಡೋದಿಲ್ಲಪ್ಪ, ಸೋತೀವಿ ಅಂತ ನನಗೊಂದು ಲೆಟರ್ ಬರ್ಕೊಟ್ರಿ. ಆಯ್ತು ತಗೋ ಅಂತ ಒಂದು ಲೆಟರ್ ಬರ್ಕೊಟ್ರು. ಏನು ಲುಕ್ಷಣ ಅಂತ ನಂದು ಅವರು ಕಾಗದ ಮೇಲೆ ಒಂದು 4 ಅಕ್ಷರ ಬರೀದಕ್ಕೆ ಲುಕ್ಷಣ ಏನತ್ತು ನಂದು. ಆಯ್ತು ತಗೋ. ನೀವು ಉಬ್ಬಿದ ಇಂತಹ ಜಗದ್ಗುರುಗಳನ್ನು ನಾನು ಸೋಲಿಸಿದೆ. ನಮ್ಮ ಭಾಷೆಯಲ್ಲಿದೆ, ಅವ್ರ ಜಗದ್ಗುರುಗಳಲ್ಲ, ಅವ್ನು ತತ್ವವೇತ್ತ. ಅವ್ನು ಜಗದ್ಗುರು ಯಾಕೆ ಆಗ್ತಾನೆ? ಭಾಳ ಸಂತೋಷ ಆಯ್ತು ಬಂದ ಅವಾಗ. ಏನಕ್ಕೇನಾಪಿ ಸಂತೋಷಪಡಿಸುವುದು. ಅವಾಗದು ಬೇಕಾಗಿತ್ತು, ಬರ್ಕೊಟ್ರು. ಆಯಿತು, ಎಲ್ಲ ಮುಗಿತು, ತೊಗೊಂಡು ಹೊಂಟ. ಅವರು ಶಿಷ್ಯ ಎಲ್ಲೋ ಹೊರಗೆ ಹೋಗಿದ್ದ, ಆ ಗುರುಗಳ ಶಿಷ್ಯ. ಅವನು ಜಾನ್ ಇದ್ದ. ಆ ಶಿಷ್ಯ ಬಂದ ಕೂಡಲೇ ನಿಮ್ಮ ಗುರುಗಳನ್ನು ಸೋಲಿಸಿ ನೋಡೋ ನೀವು ತೋರಿಸ್ತದ. ನಿಮ್ಮ ಗುರುಗಳು ಬರ್ಕೊಟ್ಟಾರ ನೋಡು. ಶಿಷ್ಯ ಅಂದ, ಸ್ವಲ್ಪ ನಿಲ್ರಿ ಅಂದ. ನೀವು ಮೊದಲು ನನ್ನ ಸೋಲಿಸಿ ಗುರುಗಳನ್ನು ಸೋಲಿಸ್ಬೇಕಾಗಿತ್ತು. ನನ್ನ ಸೋಲಿಸದೆ ಗುರುಗಳನ್ನು ಸೋಲಿಸ್ತೀವಿ ಅಂತ ನೀವು ಹೇಳಿದ್ರೆ, ಈ ಕಾಗದ ತೋರಿಸಿದ್ರು, ನಮ್ಮ ಗುರುಗಳು ಬರ್ಕೊಟ್ಟಿದ್ರು, ನಾನು ಒಪ್ಪೋದಿಲ್ಲ ಅಂದ. ನಾನು ಸೋಲಿಸು, ಆಮೇಲೆ ಗುರುಗಳನ್ನು ಸೋಲಿಸ್ತಿ ಅಂತ ಒಪ್ತೇನೆ ಅಂದ. ಆಯಿತು. ಗಂಟ ಮೂಟಿ ಕೆಳಗೆಟ್ಟ. ಏನಿತ್ತು ಅಲ್ಲಿ ಅಂತ ಕೇಳಿದರೆ, ನಿಂತ ಜಾಗದಲ್ಲಿ ಮರಳು ಉಸುಕಿತ್ತು. ಮರಳು ಅಂತೀರಿ, ಉಸುಕು ಅಂತೀರಿ. ಹಿಂಗೆ ತೊಗೊಂಡು ಒಂದು ಬಗ್ಸಿ ತೊಗೊಂಡ ಶಿಷ್ಯ. ಒಂದು ಕೈ ಬಿಟ್ಟ. ಇದು ಎಷ್ಟು ಇದೆ ಅಂತ ಕೇಳಿದ. ತಾರ್ಕಿಕನ ಬುದ್ಧಿ ಏನಾಯಿತು? ಎಷ್ಟು ಕಣಗಳಿದಾವಂತ ಹೆಂಗೆ ಅನಿಸೋದು ಅಂದ. ಮರಳಿನ ಕಣ ಗೊತ್ತಾಗೋದಿಲ್ಲ, ಹೆಂಗೆ ಅನಿಸೋದು ಅಂದ. ಮೊದಲು ಹೇಳಿದಕ್ಕೆ ಉತ್ತರ ಅಂದವ ಶಿಷ್ಯ. ನಾ ಸೋತ್ನಿ ಅಂದ. ಆ ಚೀಟಿ ಮೊದಲು ಹರಿದೋಗಿ ಅಂದ. ಸೋತಿಲ್ಲ, ಚೀಟಿ ಮೊದಲು ಹರಿದೋಗಿ. ಹರಿದ ಅಲ್ಲೋ ಎಬಡಿ ಒಂದು ಸರಿ ಐತಿ ಅಂತ ಹೇಳಕ್ ಬರಲಿಲ್ಲ ಅಂತ. ಇದು ಬೊಗಸೆ. ಒಂದು ಕೈ ಬಿಟ್ರೆ ಸರಿ. ಇಷ್ಟು ಹೇಳಕ್ಕೆ ಬರ್ದಾವ ನಮ್ಮ ಗುರುಗಳನ್ನ ಸೋಲಿಸ್ತೀಯ ಅಂತ. ಸುಮ್ಮನೆ ತಮಾಷೆಗೆ ಎಡಮ, ಮತ್ತೇನಲ್ಲ. ಬರೀ ಶಾಸ್ತ್ರ ಅಂದ್ಕೊಂಡೆ ನಿದ್ರೆ ಬರ್ತದೆ. ನಿದ್ರೆ ಬರಬಾರ್ದು ಅಂದ್ರೆ ಇಂಥವೇನಾರ ಒಂದೊಂದು ನೆನಪಾದಾಗ ಹೇಳ್ತೇನೆ. ತರ್ಕ, ಇದು ತರ್ಕ. ಅದಕ್ಕಾಗಿ ತತ್ವವೇತ್ತನಾದವನು ಇಂತಹ ಜನರೊಡನೆ ಮಾತನಾಡುವುದಿಲ್ಲ. ದುಸ್ತರ್ಕಾತ್ ಸುವಿರಮ್ಯತಾಂ, ಭಗವತ್ಪಾದರ ಮಾತು. ಮನಸ್ಸಿಗೆ ಬಂದಂತೆ ಮಾತನಾಡುವವರ ಜೊತೆಗೆ ತರ್ಕ ಮಾಡಲಿಕ್ಕೆ ಹೋಗಬೇಡ.
ಶ್ರುತಿ ಪ್ರಮಾಣ ಇಟ್ಕೊಂಡು ಚಿಂತನೆ ಮಾಡೋದಾದ್ರೆ ಮಾಡಿ, ಏನು ತಪ್ಪಿಲ್ಲ. ಪಲ್ಲವಿ ಅರ್ಥ ಮುಗಿದ, ಪದ್ಯಕ್ಕೆ ಹೋಗೋನೇನು. ನುಡಿಗೆ ಗೋಚರ ವೆನಿಪೊಡೆ ತರ್ಕವು ಐಸಲೆ. ನುಡಿಗೆ ಗೋಚರವು ಅಲ್ಲದ ಎಡೆಯಲ್ಲಿ ನುಡಿದು ತರ್ಕಿಪುದು ಕುತರ್ಕವಾದುದರಿಂದ ನುಡಿದು ತರ್ಕಿಪನು ಅತಿ ಮೂಢನು. ಒಂದು ನುಡಿ ಪದಚ್ಛೇದ ಮಾಡ್ತೇನೆ ರೀ, ನುಡಿ ಓದಿದ್ದೇನಷ್ಟೇ. ನುಡಿದು ಮಾತನಾಡಿ, ತರ್ಕಿಪುದು ಊಹೆ ಮಾಡುವುದು, ಕುತರ್ಕವು ಅಂದ್ರೆ ಅದಕ್ಕೆ ಶ್ರುತಿ ಪ್ರಮಾಣ ಇಲ್ಲ, ಅವರವರ ಬುದ್ಧಿಗೆ ತೋಚಿದಂತೆ ಮಾತನಾಡುವಿಕೆ ಅಂತ ಇದರ ಅರ್ಥ. ಕುತರ್ಕವು ಅಂದ್ರೆ ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಅಭಿಪ್ರಾಯ. ಕುತರ್ಕವು ಆದ್ದರಿಂದ ನುಡಿದು ಮಾತನಾಡಿ ತರ್ಕಿಪನು ಊಹಾಪೋಹ ಮಾಡುವವನು ಅತಿ ಮೂಢನು. ಇವಾಗ ಮೂಢ ಅಂತ ಕರೆದ್ರು ಇಲ್ಲಿ ಶಾಸ್ತ್ರದಲ್ಲಿ. ಬರೇ ಮೂಢ ಅಲ್ಲ, ಅತಿ ಮೂಢನು, ಓದಿದ ಮೂಢನು. ತರ್ಕಶಾಸ್ತ್ರ ಓದ್ಯಾನ, ಪ್ರಾಚೀನ ನ್ಯಾಯ ನವೀನ ನ್ಯಾಯ ಓದ್ಯಾನ, ಆದರೆ ಆತ್ಮತತ್ವದ ಬಗ್ಗೆ ಯಥಾರ್ಥವಾದ ಜ್ಞಾನ ಆಗಿಲ್ಲ. ಮೊದಲೇ ಹೇಳಿದನ್ನ, 21 ದುಃಖಗಳ ನಿವೃತ್ತಿಯೇ ಮೋಕ್ಷ ಅನ್ನೋರು, ಅದು ಅಭಾವ ರೂಪ ನಿವೃತ್ತಿ. ತಾರ್ಕಿಕರು ಆತ್ಮನನ್ನು ಜಡ ಅಂತ ಒಪ್ತಾರ. ಪಾಷಾಣಪ್ರಾಯ ಆತ್ಮ, ಪಾಷಾಣ ಅಂದ್ರೆ ಕಲ್ಲಿಗೆ ಸಮಾನ ಆತ್ಮ ಅಂತ ಒಪ್ತಾರೆ ತಾರ್ಕಿಕರು. ಮತ್ತೆ ಯಾವಾಗ ಚೇತನ ಆಗ್ತಾನಂದ್ರೆ ಮನಸ್ಸು ಕೂಡಿದಾಗ ಚೇತನ ಆಗ್ತಾನೆ. ಪಾಷಾಣಪ್ರಾಯನಾದ ಆತ್ಮ ಮನಸ್ಸಿನೊಡನೆ ಕೂಡಿಕೊಂಡಾಗ ಅಂದ್ರೆ ಮನಸ್ಸಿನ ಸಂಯೋಗ ಆದಾಗ ಚೈತನ್ಯತ್ವ ಬರ್ತದಂತ ಅವನಲ್ಲಿ. ಆಗ ಆತ್ಮ ದೊಡ್ಡವನು, ಮನಸ್ಸು ದೊಡ್ಡದು ಅಂತ ಕೇಳಬೇಕು. ಮನಸ್ಸ ದೊಡ್ಡದಾಕತಿ, ಆತ್ಮ ಹೆಂಗೆ ದೊಡ್ಡವನಾಕಾನ? ಮನಸ್ಸಿನ ಸಂಯೋಗದಿಂದ ಆತ್ಮನು ಚೈತನ್ಯ ಸ್ವರೂಪನು ಆಗುತ್ತಾನೆ ಅಂದರೆ ಮನಸ್ಸು ದೊಡ್ಡದು ಅಂತಾಯ್ತು. ಆಗುತ್ತಾನೆ ಅಂದರೆ ಮೊದಲಿಲ್ಲ ಅಂತಾಯಿತು, ಅವ ಚೈತನ್ಯ ಸ್ವರೂಪನೂ ಅಲ್ಲ. ಯಾವುದು ಚೈತನ್ಯವಲ್ಲವೋ ಅದು ಅನಿತ್ಯ. ತಾರ್ಕಿಕರ ಪ್ರಕಾರ ಆತ್ಮವೇ ಅನಿತ್ಯ. ಅದನ್ನು ಇಟ್ಕೊಂಡು ಇವರು ಜಗತ್ತನ್ನು ಕಲ್ಪನೆ ಮಾಡಿಕೊಂಡ್ರು, ವಾದ ವಿವಾದ ಮಾಡಿದರು. ಮೋಕ್ಷ ಅಂತ ಏನು ಹೇಳಿದರು? ಅಭಾವ ಸ್ವರೂಪ ಅಂತ ಹೇಳಿದರು. 21 ದುಃಖಗಳ ನಿವೃತ್ತಿಯೇ ಮೋಕ್ಷ. 21 ದುಃಖ ಯಾವುವು ಅಂತ ಕೇಳಿದ್ರೆ 6 ಇಂದ್ರಿಯಗಳನ್ನು ಅಂಗೀಕಾರ ಮಾಡ್ತಾರೆ ಅವರು. ಪಂಚ ಜ್ಞಾನೇಂದ್ರಿಯ 5, ಮನಸ್ಸೊಂದು 6. ಮನಸ್ಸನ್ನು ಇಂದ್ರಿಯ ಅಂತ ಅಂಗೀಕಾರ ಮಾಡ್ತಾರೆ. 6 ಇಂದ್ರಿಯಗಳಿಗೆ 6 ವಿಷಯಗಳು. 5 ಇಂದ್ರಿಯಗಳ ವಿಷಯ ಅಂತೂ ನಮಗೆಲ್ಲ ಗೊತ್ತಿದೆ, ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ. ಮನಸ್ಸಿಗೆ ವಿಷಯ ಏನಂದ್ರೆ ಸಂಕಲ್ಪ, ವಿಕಲ್ಪ. 6 ವಿಷಯಗಳು. 6 ವಿಷಯಗಳಿಗೂ ಇಂದ್ರಿಯಗಳಿಗೂ ಸಂಯೋಗ ಆದಾಗ ಉಂಟಾಗುವ ಜ್ಞಾನ. 6 ವಿಧವಾದ ಜ್ಞಾನಗಳು. ರೂಪದ ಜ್ಞಾನ ಬೇರೆ, ರಸದ ಜ್ಞಾನ ಬೇರೆ, ಗಂಧದ ಜ್ಞಾನ ಬೇರೆ. ಹೀಗೆ 6 ಮೂರಲೆ 18. ಈ ಶರೀರ ಅಂತ 19. ಒಂದು ಸುಖ, ಒಂದು ದುಃಖ 21. ಇವುಗಳ ನಿವೃತ್ತಿಯೇ ಮೋಕ್ಷ. ನಾವು ಹೇಳೋದು ಆತ್ಮನ ಸುದ್ದಿ ಇಲ್ಲ, ಆತ್ಮ ಸಾಕ್ಷಾತ್ಕಾರದ ಸುದ್ದಿಯೇ ಇಲ್ಲ. ಇವುಗಳ ನಿವೃತ್ತಿಯೇ ಮೋಕ್ಷ ಅಂದ್ರೆ ಅಭಾವವೇ ಮೋಕ್ಷ ಅಂತ ಹೇಳಿದಂಗಾಯಿತು. ಇಂತಹ ಕುತರ್ಕಿ ಇವ ಅತಿ ಮೂಢ, ಓದಿದ ಮೂಢ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಮೂಢ ಅಂತ ಇವನಿಗೆ ಟೈಟಲ್ ಕೊಟ್ಟಾರೆ ನಿಜಗೊಂಡ್ರು. ಅದಕ್ಕಾಗಿ ಮನಸ್ಸಿಗೆ ಗೋಚರವಾದಂತೆ ವಾದ ವಿವಾದವನ್ನು ಮಾಡುವವರ ಸಂಘ ಮಾಡಬೇಡ್ರಿ, ಅವ್ರ ಜೊತೆಗೆ ವಾದ ವಿವಾದ ಮಾಡಲಿಕ್ಕೆ ಹೋಗಬೇಡ್ರಿ ಅನ್ನುವುದೇ ಈ ನುಡಿಯ ಅಭಿಪ್ರಾಯ. ನೋಡೋಣ, ಮುಂದೆ ನುಡಿಗೆ ಹೋಗೋಣ. ಅರುಹಿಸಲ್ ಮರಹಿಸಲ್ ತೆರಹು ಉಂಟೆ, ಪೂರ್ಣನಿಗೆ ಅರಿದೆನು ಮರೆದನು ಎಂಬರುಗಳು, ನೆರೆ ಮರುಳಾಗಿ ಹೋದರು ಎಂದೊಡೆ, ಇನ್ನಾವ ತೆರದಿಂದೆ ತರ್ಕಿ ವಾದಿಸುವನು. ಏನಂತಾರೆ? ಅರುಹಿಸಲ್ ತಿಳಿಸಿಕೊಡಲು,
ಮರು ಮರಹಿಸಲ್ ಮರೆಯಲು ಅಂದ್ರೆ ತಿಳಿಯುವುದಕ್ಕೂ ಮರೆಯುವುದಕ್ಕೂ ಅಂತ ಅಭಿಪ್ರಾಯ. ತೆರಹು ಉಂಟೆ, ಇಲ್ಲಿ ಅವಕಾಶ ಇದೆ ಏನು ಅಂದರೆ ಎಲ್ಲಿ? ಆತ್ಮತತ್ವದಲ್ಲಿ. ಪರಿಪೂರ್ಣವಾದ ಆತ್ಮತತ್ವದಲ್ಲಿ ಮರೆಯುವುದಕ್ಕೂ ಅವಕಾಶವಿಲ್ಲ, ಎದಿರಿಟ್ಟು ತಿಳಿಯುವುದಕ್ಕೂ ಅವಕಾಶ ಇಲ್ಲ. ತನಗಿಂತ ಭಿನ್ನವಾದದ್ದನ್ನು ಮರೆಯಲೂಬಹುದು, ತನಗಿಂತ ಭಿನ್ನವಾದದ್ದನ್ನು ಅರಿಯಲೂಬಹುದು. ಆದರೆ ತನ್ನನ್ನು ತಾನು ಮರೆಯಲಾರ, ತನ್ನನ್ನು ತಾನು ಎದಿರಿಟ್ಟು ತಿಳಿಯಲಾರ. ಮತ್ತು ಆತ್ಮತತ್ವವನ್ನು ತಿಳಿದಾಗಲೇ ಮೋಕ್ಷ ಅಂತ ಹೇಳ್ತಾರಲ್ಲ, ನಮ್ಮನ್ನು ಕೇಳ್ಬಹುದು ನೀವು. ಇಲ್ಲಿ ಅರಿಯಲು ಮರೆಯಲು ಅವಕಾಶ ಇಲ್ಲ, ಆತ್ಮ ಪೂರ್ಣ ಅಂತ ಹೇಳಿದ್ರಿ, ಬರೋಬರಿ. ಪರಂತು ತನ್ನನ್ನು ತಾನು ತಿಳಿದಾಗಲೇ ಮೋಕ್ಷ ಅಂತ ಹೇಳಿದ್ರಿ. ಮತ್ತಲ್ಲಿ ತಿಳಿಯುವುದು ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದರೆ, ಅನುಭವದಿಂದ ತಿಳಿಯುವುದು ಅಲ್ಲದೆ ಇಂದ್ರಿಯಗಳಿಂದ ಪ್ರಮಾಣಗಳಿಂದ ತಿಳಿಯುವುದು ಅಲ್ಲ. ಇದನ್ನು ಕೇನೋಪನಿಷತ್ತಿನಲ್ಲಿ ಗುರುಗಳು ಅಲ್ಲಿ ಆತ್ಮತತ್ವದ ಬಗ್ಗೆ ಏನು ಹೇಳಬೇಕಾಗಿತ್ತು ಎಲ್ಲ ಹೇಳಿದ ಮೇಲೆ ಶಿಷ್ಯರನ್ನು ಎದುರಿಗೆ ಕೂಡಿಸಿಕೊಂಡು, ನಾನು ಹೇಳಿದ ವಿಷಯ ತಿಳಿತೇನಪ್ಪ ಅಂತ ಕೇಳಿದರು. ಅಂದ್ರೆ ಆತ್ಮ ವಿಷಯವನ್ನು ಹೇಳಿದರು. ಅದು ಹೇಳೋ ರೀತಿ ಅದು ಇಲ್ಲೇನು ವಿವರಣೆ ಬ್ಯಾಡ ನಮಗೆ. ಅದು ಹೇಗೆ ಹೇಳಿದರು, ಏನು ಹೇಳಿದರು ಅಂತ ಭಾಳ ವಿಸ್ತಾರ ಇದೆ ಅದ್ರ ಹಿಂದೆ. ಇದು ಈ ಪ್ರಶ್ನೆ ಹಿಂದೆ ವಿಸ್ತಾರ ಭಾಳ ಇದೆ. ಏನು ಕೇಳಿದರು ಇಲ್ಲಿ ಗುರುಗಳು ಅಂದ್ರೆ, ನಾನು ಹೇಳಿದ್ದು ನಿಮಗೆ ತಿಳಿತೇನು ಅಂದ್ರೆ ಆತ್ಮತತ್ವವನ್ನು ತಿಳಿದಿರಿ ಏನು ಅಂತ ಅದ್ರ ಅಭಿಪ್ರಾಯ. ಅದ್ರಾಗ ಒಬ್ಬ ಹುಡುಗ ಬುದ್ಧಿವಂತಿದ್ದ ಎದ್ದಂತ, ನಾನು ಬಹಳ ಚೆನ್ನಾಗಿ ತಿಳಿದುಕೊಂಡೆ ಅಂದ. ಗುರುಗಳಂದರು, ಯದಿ ಮನ್ಯಸೆ ಸುವೇದೇತಿ ದಭ್ರಮೇವಾಪಿ ನೋನಂ ತ್ವಂ ವೇತ್ಥ ನ ರೂಪಂ. ನಾನು ಬಹಳ ಚೆನ್ನಾಗಿ ತಿಳಿದುಕೊಂಡೆ ಅಂತ ಹೇಳಿದೆಲ್ಲ ತಮ್ಮ, ನಿನಗೆ ಏನೂ ತಿಳಿದಿಲ್ಲ ಅಂದ್ರೆ ಅವರು. ಯದಿ ಮನ್ಯಸೆ ಸುವೇದ ಇತಿ ದಭ್ರಮೇವಾಪಿ ನೂನಂ ತ್ವಂ ವೇತ್ಥ ರೂಪಂ. ಕನ್ನಡದಲ್ಲಿ ಹೇಳಿದ್ದೆ ಅದನ್ನು. ನಾನು ಬಹಳ ಚೆನ್ನಾಗಿ ತಿಳಿದುಕೊಂಡೆ ಅಂತ ನೀ ಹೇಳಿದೆಯಲ್ಲ, ನಿನಗೇನೂ ತಿಳಿದಿಲ್ಲ ಅಂದ್ರೆ ಗುರುಗಳು. ಶಿಷ್ಯನಿಗೆ ಅನಿಸ್ತು, ನಾನು ತಿಳಿದಿದ್ದೀನಿ, ಆದರೆ ಗುರುಗಳು ನಿನಗೇನೂ ತಿಳಿದಿಲ್ಲ ಅಂದ್ರಲ್ಲ ಅಂತ ಮನಸ್ಸಿಗೆ ನೋವಾಯಿತು. ಏಕಾಂತದಲ್ಲಿ ಹೋಗಿ ಕುಳಿತ ವಾಪಸ್ ಬಂದ. ಒಂದು ತಾಸು 2 ತಾಸು ಆದಮೇಲೆ ವಾಪಸ್ ಬಂದ. ಅಂದರೆ ರೂಪಕ ಮಾಡೋಣ ಇಲ್ಲಿ. ಗುರುಗಳ, ನಾನು ನೀವು ಹೇಳಿದ ಆತ್ಮನನ್ನು ತಿಳಿದೆನು ಅಂತಿಲ್ಲ, ತಿಳಿಯಲಿಲ್ಲ ಅಂತೂ ಇಲ್ಲ, ತಿಳಿದಿದ್ದೇನೆ ಅಂದ. ಇಲ್ಲ ನೋಡ್ರಿ, ಮಾತುಗಳು ನೋಡ್ರಿ. ತಿಳಿದೆನು ಎಂಬುವುದು ಇಲ್ಲ, ತಿಳಿಯಲಿಲ್ಲ ಎಂಬುವುದು ಇಲ್ಲ, ತಿಳಿದಿದ್ದೇನೆ. ಗುರುಗಳು ಒಪ್ಪಿದರು ಮಾನಸಿಕವಾಗಿ. ಆದರೆ ಇನ್ನು ಉಳಿದ ಶಿಷ್ಯರಿಗೆ ತಿಳಿಯಲಿ ಅಂತ ಹೇಗ ಇದರ ವಿವರಣೆ ಮಾಡು ಅಂದರು. ಗುರುಗಳೇ, ನೀವು ಹೇಳಿದಂತಹ ಅಖಂಡ ಚೈತನ್ಯ ಆತ್ಮ ಯಾವ ಪ್ರಮಾಣಗಳಿಂದಲೂ ಅದು ತಿಳಿಯಲಿಕ್ಕೆ ಬರುವುದಿಲ್ಲ, ನಾನು ತಿಳಿಯಲಿಲ್ಲ ಅನ್ನೋದಕ್ಕೇನು? ಪ್ರಮಾಣಗಳಿಂದ ಮನಬುದ್ಧಿಯಾದಿಗಳಿಂದ ಆತ್ಮನನ್ನು ತಿಳಿಯಲಿಲ್ಲ ಒಂದು ಭಾಗ. ತಿಳಿಯಲಿಲ್ಲ ಅನ್ನುವುದೂ ಇಲ್ಲ. ಅಂದ್ರೆ ಪ್ರಮಾಣಗಳಿಂದ ತಿಳಿಯಲಿಲ್ಲ, ನಾನು ತಿಳಿದಿಲ್ಲ ಅನ್ನುವುದೂ ಇಲ್ಲ, ತಿಳಿದಿದ್ದೇನೆ ಅಂದ. ಅಂದ್ರೆ ಅನುಭವದಿಂದ ತಿಳಿದಿದ್ದೇನೆ ಅಂದ. ಯಾವುದರಿಂದ? ಅನುಭವದಿಂದ ತಿಳಿದಿದ್ದೇನೆ ಅಂದ ಗುರುಗಳು. ಶಾಬಾಷ್ ಅಂದ್ರೆ ಇಲ್ಲಿ ಅಭಿಪ್ರಾಯ ಗೊತ್ತಾಯ್ತೇನೆಂದರೆ, ಪ್ರಮಾಣಗಳಿಂದ ಆತ್ಮತತ್ವವನ್ನು ತಿಳಿಯಲಿಕ್ಕೆ ಬರುವುದಿಲ್ಲ. ಕೇವಲ ಸ್ವಾನುಭೂತೇಕ ಮಾನಾಯ, ನಿನ್ನ ಅನುಭವಕ್ಕೆ ಮಾತ್ರ ನೀನು ವಿಷಯ, ನಿನ್ನ ಅನುಭವಕ್ಕೆ ಮಾತ್ರ ನೀನು ವಿಷಯ. ಅದನ್ನು ವಿವರಣೆ ಮಾಡಕ್ಕೆ ಬರುವಂಥದ್ದಲ್ಲ. ಅತ್ಯಂತ ಉನ್ನತ ಮಟ್ಟದ ಸಾಧಕನು ಹೇಳುವಂಥದ್ದಿದು.
ನಾವೇನಂದೀವಿ? ಆತ್ಮತತ್ವ ತಿಳಿಲಿಕ್ಕೆ ಬರುವುದಿಲ್ಲ ಅಂದೀವಿ, ಪ್ರಮಾಣಗಳಿಂದ ತಿಳಿಲಿಕ್ಕೆ ಬರುವುದಿಲ್ಲ ಅಂತ. ಅನುಭವದಿಂದ ತಿಳಿಲಿಕ್ಕೆ ಬರ್ತದೆ ಅಂತ ಇದರ ಅಭಿಪ್ರಾಯ, ಮತ್ತೇನಿಲ್ಲ. ಇಂತಹ ಆತ್ಮತತ್ವದಲ್ಲಿ ತಿಳಿಯಲು ಮರೆಯಲು, ಪ್ರಮಾಣಗಳಿಂದ ತಿಳಿಯಲು ಹಾಗೂ ಮರೆಯಲು ಅವಕಾಶ ಇಲ್ಲ. ನಿನ್ನ ಅನುಭವದಿಂದ ನೀನು ತಿಳಿಯಬಹುದು ನಿನ್ನನ್ನು. ನಾನು ಇದ್ದೇನೆ ಅನ್ನೋದು ಹೇಳಿದ್ದೀನಲ್ಲ, ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ನಿಮ್ಮ ವಿಷಯಕವಾಗಿ ನೀವು ಇದ್ದದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದು ಅದುವೇ ಅನುಭವ. ಇಂತಹ ಪೂರ್ಣ ತತ್ವವಾಗಿರುವ ಆತ್ಮ ವಿಷಯಕವಾಗಿ ತರ್ಕ ಮಾಡಲಿಕ್ಕೆ ಸಾಧ್ಯ ಇದೆ ಏನು ಅಂತ ತಿಳಿಸುವ ಅಭಿಪ್ರಾಯದಿಂದ ಈ ನುಡಿಯಲ್ಲಿ ಏನಂದ್ರು, ಅರುಹಿಸಲ್ ಮರಹಿಸಲ್ ತೆರವು ಉಂಟೆ, ತಿಳಿಯಲು ಮರೆಯಲು ಅವಕಾಶವೂ ಇದೆ. ಆತ್ಮತತ್ವದಲ್ಲಿ ಅವಕಾಶ ಇಲ್ಲ. ಯಾಕ? ಪೂರ್ಣನಿಗೆ ಆತ್ಮ ಪೂರ್ಣ ಇದ್ದಾನ. ಅರಿದೆನು ಮರೆದೆನು ಎಂಬರು, ನಾ ತಿಳಿದೆ ನಾ ಮರತೆ ಅನ್ನೋರು ಏನು ಅಂತ ಕೇಳಿದರೆ, ಎಂಬರುಗಳು ನೆರೆ ಮರುಳಾಗಿ ಹೋದರು, ಚೆನ್ನಾಗಿ ಹುಚ್ಚರಾಗಿ ಹೋದ್ರಂತ. ನೆರೆ ಅಂದ್ರೆ ಚೆನ್ನಾಗಿ, ಮರುಳಾಗಿ ಹೋದರು, ಹುಚ್ಚರಾಗಿ ಹೋದರು ಎಂದೊಡೆ. ಅಂಥವ್ರ ನಾ ತಿಳಿದ್ದೇನೆ ಅಂದವ್ರ ಹುಚ್ಚರಾಗಿ ಹೋದ್ರಂತ, ನಾ ಮರ್ತಿದ್ದೇನೆ ಅಂದವ್ರ ಹುಚ್ಚರಾಗಿ ಹೋದ್ರಂತ. ಇನ್ನು ಎಂದೊಡೆ ಇನ್ನಾವ ತೆರದಿಂದೆ ತರ್ಕಿ ವಾದಿಸುವನು. ಯಾವ ರೀತಿಯಿಂದ ತರ್ಕಿಯಾದವನು ಇಲ್ಲಿ ವಾದ ಮಾಡಬಲ್ಲ? ಗೋಚರ ಆದ್ರೆ ವಾದ ಮಾಡ್ತಿದ್ದ, ಗೋಚರ ಅಲ್ಲ ಆದ ಮೇಲೆ ವಾದ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಈ ನುಡಿಯ ಅಭಿಪ್ರಾಯವನ್ನಿಟ್ಟುಕೊಂಡು ತತ್ವವೇತ್ತನಾದವನು ತರ್ಕಿಗಳೊಡನೆ ಮಾತನಾಡಲಾರನು. ತರ್ಕಿಪನೆ ಅಂದರೆ ಮಾತನಾಡಲಾರನು ಅನ್ನುವುದು ಇವತ್ತಿನ ವಿಷಯ ಅಂತ ಹೇಳ್ತಾ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.